ಇದು ಆಲ್ವೇಸ್ ಸ್ಟುಪಿಡ್ ರೆಡ್ ಇವಿಎಂ ಮೆಗಾ ಅಭಿಯಾನ ಸ್ಟೋರಿ 2 ವಿಶೇಷ. ನಾನು ರಮಾಕಾಂತ್. ಎಲೆಕ್ಷನ್ ಆಯ್ತಾ? 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಗೆದ್ರ, ಸೋತ್ರ, ಕೌಂಟಿಂಗ್ ಮುಗೀತಾ, ಸಮರ್ಥನೆ ಆಯ್ತಾ? ಯಾರು ಗೆದ್ರು, ಯಾರು ಸೋತರು, ಯಾರು ಸೋತು ಗೆದ್ರು, ಯಾರು ಗೆದ್ದು ಸೋತರು? ಇಲ್ಲ ಇಲ್ಲ, ಇವರದ್ದೇ ಗೆಲುವು. ಕಡಿಮೆ ಬಂದಿದೆ, ಇವರೇ ಗೆದ್ದಿದ್ದಲ್ಲಿ. ಅಲ್ಲಿ ಎಷ್ಟಿತ್ತು ಗೊತ್ತಾ ಮೊದಲು? ಈಗ ಜಾಸ್ತಿ ಆಗಿದೆ. ಇಲ್ಲಿ ಇವರು ಅವರೇ ಸೋತ್ಬಿಟ್ರು, ಅವ್ರು ಗೆಲ್ಲಿಲ್ಲ. ಆಯ್ತಾ? ಬನ್ನಿ ಬನ್ನಿ, ವಾಪಸ್ ಬರಬೇಕು. ಎಲ್ಲಿಗೆ ಬರಬೇಕು? ಸಾವುಗಳಿಗೆ ಬರಬೇಕು, ಮರ್ಡರ್ಗಳಿಗೆ ಬರಬೇಕು. ನಾವು ಮರ ಮೋಸದಲ್ಲಿ ಮನೆ ಬಾಗಿಲು ತಟ್ಟಿ ಕರೆದು ಕೊಂದ್ರಲ್ಲ, ಆ ಮರ್ಡರ್ಗಳಿಗೆ ಬರಬೇಕು. ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಜನ ಸತ್ರಳ 24 ಜನ, ಅವರ ಮನೆ ಬಾಗಿಲುಗಳಿಗೆ ನಾವು ಬರಬೇಕು. ಔಷಧಿ ಇಲ್ಲದೆ ಜನ ಸಾಯ್ತಾ ಇದ್ದಾರಲ್ಲ, ಆ ಜನನ ಅಡ್ರೆಸ್ ಮಾಡ್ಲಿಕ್ಕೆ ನಾವು ಬರಬೇಕು. ಇವತ್ತು ರ್ಯಾಲಿಗಳನ್ನು ಮಾಡಿದ್ವಲ್ವಾ, ರ್ಯಾಲಿಗಳನ್ನು ಮಾಡಿದವ್ರನ್ನ ಪ್ರಶ್ನೆ ಮಾಡಕ್ಕೆ ನಾವು ಆಚೆ ಬರಬೇಕು. ಈ ಅಭಿಯಾನವನ್ನು ಶುರು ಮಾಡಿದಾಗ ಕೆಲವರಿಗೆ ಅರ್ಥ ಆಗಿತ್ತು, ಹಲವರಿಗೆ ಅರ್ಥ ಆಗಿರಲಿಲ್ಲ. ಇವತ್ತು ಹಲವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿಲ್ಲ. ಏನು ವಿಷಯ ಅಂತ ಹೇಳಿದ್ರೆ, ಇವತ್ತಿಗೆ ನಾವೆಲ್ಲ ಬಂದು ಎಲ್ಲಿ ನಿಂತಿದ್ದೀವಿ, ಎಲ್ಲಿಗೆ ತಲುಪಿದ್ದೀವಿ? ಅತಿ ದೊಡ್ಡ ವರ್ಗ ರೀ, ಬಡವರು, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಸ್ವಲ್ಪ ಮೇಲ್ಮಧ್ಯಮ ವರ್ಗ. ಇಷ್ಟು ಜನ ತುಂಬ ಪ್ರೀತಿಯಿಂದ, ಆರಾಧನೆಯಿಂದ ಈ ಲೋಕ ಕಟ್ಕೊಂಡಿದ್ವಿ ನಾವು. ಈ ಲೋಕ ನಮ್ಮನ್ನೇನು ಮಾಡಿದ್ರಿ ನೀವು? ಜೀವ ಇರಬೇಕು, ಜೀವನ ಇರಬೇಕು, ಸಂಸಾರ ಉಳಿಬೇಕು ನಿಮ್ದು ಎನ್ನುವ ಸರ್ಕಾರದ ತಾತ್ವಿಕತೆ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ? ದೇಶವನ್ನ ಲಾಕ್ ಮಾಡ್ತಾ ಇದ್ದೀವಿ. ಮಾತನಾಡಿದ್ವಿ, ಸಹಿಸ್ಕೊಂಡ್ವಿ, ಪೂಜಿಸಿದ್ವಿ, ಜಪ ಮಾಡಿದ್ವಿ. ಆಮೇಲೆ ಜನವರಿ ಫೆಬ್ರವರಿ ವೇಳೆಗೆ 2021 ಜನವರಿ ಫೆಬ್ರವರಿ ವೇಳೆಗೆ ಈ ದೇಶದ ಆರೋಗ್ಯ ಸಚಿವರು ಮಾತನಾಡ್ಬಿಡ್ತಾರೆ, ಕೊರೋನಾ ಅಲೆಯ ಕಟ್ಟಕಡೆ ಹಂತದಲ್ಲಿ ನಾವಿದ್ದೀವಿ, ನಿರ್ವಹಣೆಯ ಕಟ್ಟಕಡೆ ಹಂತ ಇದು, ಹೊರಟೋಯ್ತು ಕೊರೋನಾ ಅನೌನ್ಸ್ ಮಾಡಿದ್ರಿ. ಕೆಲವು ತಜ್ಞರು ಮಾತನಾಡಿದ್ರು, ನಿಂಬಳಿನಲ್ಲಿ ಕೆಲವು ತಜ್ಞರು ಮಾತನಾಡಿದ್ರು, ಇಲ್ಲ ಇದನ್ನ ಹೋಗಿಲ್ಲ, 2ನೇ ಅಲೆ 3ನೇ ಅಲೆ ಬರುತ್ತೆ. ವಿದೇಶಗಳಲ್ಲಿ 2, 3, 4ನೇ ಅಲೆ ನೋಡ್ತಾ ಇದ್ದಾರೆ. ಅವರು 4ನೇ ಅಲೆ ನೋಡ್ತಾ ಇರಬೇಕಾದ್ರೆ ನಮಗೆ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಿ ಕೇರ್ಫುಲ್. ಕೇಳಲೇ ಇಲ್ಲ. ಸ್ವಾಮಿ, ದೇಶಕ್ಕೆ ಪೂರ್ತಿ ಲಸಿಕೆ ಕೊಡ್ತೀನಿ, ನಾನು ಔಷಧಿ ಕೊಡ್ತೀನಿ, 80,000 ಕೋಟಿ ಕೊಟ್ಟುಬಿಡಿ ನೀವು. 80,000 ಕೋಟಿ ಕೊಟ್ಟರೆ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಲಸಿಕೆ, ಪ್ರತಿ ಪ್ರಜೆಗೂ ಆಗುವಷ್ಟು ಲಸಿಕೆಯನ್ನ ನಾನು ಕೊಡ್ತೀನಿ. 40,000 ಕೋಟಿ ಇಟ್ಕೊಳ್ಳಿ, 50,000 ಕೋಟಿ ಇಟ್ಕೊಳ್ಳಿ. 50,000 ಕೋಟಿಯಲ್ಲಿ ಲಸಿಕೆ ಕಥೆ ಮುಗಿದು ಹೋಗ್ತಾ ಇತ್ತು. ಇವತ್ತಿಗೆ ಅವ್ರಿಗೆ ಬೆದರಿಕೆ ಅಂತೆ. ಯಾಕೆ ಹೇಳಿ? ಮನೆ ಬಾಗಿಲಿಗೆ ಕೊರೋನಾ ಅಂಟಿಸ್ಬಿಟ್ರಲ್ಲ, ಲಸಿಕೆ ಬೇಕು. ಆಗ ಕೇಳಲೇ ಇಲ್ಲ. ಅಲೆನೇ ಇಲ್ಲ, ಹೋಗಪ್ಪ, ಅಲೆನೇ ಇಲ್ಲ, ಬಂದ್ಬಿಟ್ಟ ಇಲ್ಲಿ, ಲಸಿಕೆಗೆ ಅಷ್ಟು ಬೇಕು, ಇಷ್ಟು ಬೇಕು, ಕೊಡಲ್ಲ, ಹೋಗು. ಸ್ಯಾಂಪಲ್ ಸೈಜ್ ಮಾಡ್ಕೊಂಡ್ಬಿಟ್ವಿರಿ ನಾವು ದೇಶವನ್ನ. ಸ್ಯಾಂಪಲ್ ಸೈಜ್ ನಾನು ಹಾಕ್ಸ್ಕೊಂಡೆ, ಸ್ವಲ್ಪ ಇಲ್ಲಿ ಇಂಜೆಕ್ಷನ್ ಹಾಕಬೇಕು, ಇಲ್ಲಿ ಎಲ್ಲರೂ ಹಾಕ್ಸ್ಕೊತಾ ಇದ್ದೀರಾ? ಹಾಕ್ಸ್ಕೊತಾ. ಎಲೆಕ್ಷನ್ ರಾಜ್ಯ, ಅದು ಕೊಡ್ರಪ್ಪ ಇಂಜೆಕ್ಷನ್, ಲಸಿಕೆ ಕೊಡಿ, ಇಲ್ಲಿಗೆ ಅಲ್ಲಿ ಕೊಡಿ. ಹೀಗೆ ಮಾಡಿ ಸ್ಯಾಂಪ್ಲಿಂಗ್ ಮಾಡಿಬಿಟ್ವಿ ನಾವು. ಎಲ್ಲ ಮಾಡ್ತಾ ಇದ್ದೀವಿ. ಯೋಜನೆ ದೇಶಾದ್ಯಂತ ಚಾಲನೆಯಲ್ಲಿದೆ, ನಡೀತಾ ಇದೆ, ಇದು ನಡೀತಾ ಇದೆ. ಆಮ್ಲಜನಕ ಘಟಕ ಉತ್ತರ ಪ್ರದೇಶದಿಂದ ರಾಜ್ಯಕ್ಕೆ ಮಂಜೂರಾಗಿದ್ದು 14 ಘಟಕ. ಶುರು ಮಾಡಿದ್ದು ಒಂದೇ ಒಂದು, ಸ್ಯಾಂಪಲ್ ಸೈಜ್ ಮಾಡ್ತಾ ಇದ್ದೀವಿ. ಏನೋ ನಡೀತಾ ಇದೆ. ಯಾಕೆ ಹೀಗೆ ಮಾಡಿದ್ರಿ ಕೇಳ್ತಾ ಇದ್ದಾರೆ. ಸಾಲು ಹೆಣ ಇಟ್ಕೊಂಡು ಕೇಳ್ತಾ ಇದ್ದಾರೆ, ನಾವು ನಿಮಗೇನು ದ್ರೋಹ ಮಾಡಿದ್ವಿ? ನಾವು ನಿಮ್ಮನ್ನು ನಂಬಿತ್ತಪ್ಪ, ಪೂಜೆ ಮಾಡಿತ್ತಪ್ಪ, ನಮಗೊಂದು ಲಸಿಕೆಗೆ ನಾವು ಅರ್ಹರಿರ್ಲಿಲ್ವಾ? ಒಂದು ಔಷಧಿಗೆ ನಾವು ಅರ್ಹರಿರ್ಲಿಲ್ವಾ? ಸ್ವಾಮಿ, ಈಗಲೂ ಟ್ಯಾಕ್ಸ್ ಕಟ್ಟಿದ್ದೀವಿ, ಹಿಂದೆನೂ ಕಟ್ಟಿದ್ದೀವಿ, ನಾವು ಮುಂದೆನೂ ಕಟ್ತೀವಿ. ಬದುಕಿದ್ರೆ ಸಿಟಿಯೆಲ್ಲ ಸ್ಮಾರ್ಟ್ ಆಗೋದು ನಾವು ನೋಡ್ಬೇಕಾಗಿಲ್ವಾ ಸ್ವಾಮಿ? ರೈಲೇನೋ ಫಾಸ್ಟಾಗಿ ರೈಲ್ ಹೋಗುತ್ತಂತಲ್ಲ, ಆ ರೈಲಲ್ಲಿ ನಾವು ಕುತ್ಕೊಂಡು ಹೋಗ್ಬಾರ್ದಾ ಸ್ವಾಮಿ? ನಾವು ಬದುಕಿದ್ರೆ ತಾನೇ ಸ್ವಾಮಿ ಇದೆಲ್ಲ ನಾವು ಹೋಗೋದು. ದಯವಿಟ್ಟು ಸ್ವಾಮಿ ನಮ್ಗೊಂದು ಲಸಿಕೆ ಕೊಡಿ. ಬನ್ನಿ, ನನ್ನ ಮೊಬೈಲಲ್ಲಿದೆ, ತೋರಿಸ್ತೀನಿ. ಎಷ್ಟು ಜನಕ್ಕೆ ರೆಮಿಡಿಸಿವಿರ್ ಬೇಕು ಗೊತ್ತೇನ್ರಿ? ಎಷ್ಟು ಜನಕ್ಕೆ ICU, ಎಷ್ಟು ಜನಕ್ಕೆ ವಾರ್ಡ್. 3 ದಿನಗಳಿಂದ ಪರದಾಡ್ತಾ ಇದ್ದಾರೆ. ಒಂದು ಬೆಡ್ ಸಿಗ್ತಾ ಇಲ್ಲ, ಒಂದು ICU ಸಿಗ್ತಾ ಇಲ್ಲ. 3 ದಿನಗಳಿಂದ. ನಾವು ಮೋಸ ಮಾಡಿದ್ವಾ? ನಾವು ದ್ರೋಹ ಮಾಡಿದ್ವಾ?
ಇನ್ನೂ ದುಡ್ಡು ಕೊಡ್ತೀವಿ ನಾವು ಸ್ವಾಮಿ, ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ, ನಿಮಗೆ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಸ್ವಾಮಿ, ನಮಗೆ ಲಸಿಕೆ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಬಳಿ ಉತ್ತರ ಇಲ್ಲ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಲ್ಲಿ ಈಗ ಓಡಾಡ್ತಾ ಇದ್ದೀರಿ, ನಿಮಗೆ ಅರ್ಥ ಆಗಬೇಕು. ಜೊತೆಗೆ ಇದು ತಪ್ಪಲ್ಲ, ಇದು ಆಕಸ್ಮಿಕವಲ್ಲ, ಇದು ಉದ್ದೇಶಪೂರ್ವಕವಾಗಿ ನಡೆದಂಥ ಮರ್ಡರ್ಗಳಿವೆಲ್ಲವೂ ಕೂಡ. ರೀಸನ್ಸ್ ನಾವು ಹೇಳ್ತೀವಿ, ರೀಸನ್ಸ್ 5 ಅಡಿ ಅಂತರ ಇಟ್ಕೊಳ್ಳಿ, 10 ಅಡಿ ಅಂತರ ಇಟ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಹೇಳಿದವರು ನೀವೇ. ಸಾವಿರಾರು ಜನನ ಮನೆ ಬಾಗಿಲು ಬಡ್ದು ಕರ್ಕೊಂಡು ಬಂದು ನಿಲ್ಲಿಸಿದವರು ನೀವೇ. ಯಾವ ಗ್ರೌಂಡ್ ಇದೆ ರೀ 10 ಲಕ್ಷ ಜನ 5 ಅಡಿ ಅಂತರದಲ್ಲಿ ನಿಂತ್ಕೊಳ್ಳಿಕ್ಕೆ? ಯಾವ ಗ್ರೌಂಡ್ ಇದೆ? ಒತ್ತಟ್ಟೆ ಕೂತ್ಕೊಳ್ಳೇಬೇಕು, ಜನ ಕೂಗಲೇಬೇಕು, ಕಿರುಚಲೇಬೇಕು, ಸೋಂಕಿತರಾಗಲೇಬೇಕು. ಮೇಳ ಮಾಡಿದ್ರಿ, ಕುಂಭಮೇಳ ಮಧ್ಯಪ್ರದೇಶದಿಂದ ಹೋಗಿದ್ದಾರೆ. ಎಷ್ಟು ಜನ ಸೋಂಕಿತರಿದ್ದಾರೆ ಗೊತ್ತಾ? ಅಲ್ಲಿ ಉತ್ತರ ಪ್ರದೇಶ ಮೇಳಕ್ಕೆ ಹೋಗಿ ಬಂದವರು ಎಷ್ಟು ಜನ ಸೋಂಕಿತರಿದ್ದಾರೆ ಗೊತ್ತಾ? ಸೂಪರ್ ಸ್ಪ್ರೆಡರ್ಸ್ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಲಸಿಕೆ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಲ್ರಿ? ನಮ್ಮ ಕೈಗಳಿಗೆ ರಕ್ತ ಮೆತ್ಕೊಂಡಿಲ್ವೇನ್ರಿ? ಇವತ್ತು ಬಡವರ ಹೆಣಗಳ ರಕ್ತ ನಮ್ಮ ಕೈ ಮೇಲೆ ಇಲ್ವಾ? ನಮ್ಮ ಕೈಗಳ ಮೇಲೆ ರಕ್ತ ಕಾಣಿಸ್ತಾ ಇಲ್ವಾ ನಿಮಗೆ? ನಮ್ಮ ಕೈಗಳಲ್ಲಿ ನಾವು ಮಲಗಬೇಕಾದ್ರೂ ಕೂಡ ಯಾವುದೋ ಒಂದು ಸಾವಾಯ್ತಂತೆ, ಯಾರೋ ತೀರ್ಕೊಂಡ್ಬಿಟ್ರಂತೆ, ಯಾರ್ದೋ ಅಣ್ಣ ಅಂತೆ, ಯಾವುದೋ ಗುರು ಅಂತೆ, ಯಾರ್ದೋ ತಮ್ಮ ಅಂತೆ, ತಾಯಿ ಅಂತೆ. ಇದು ನೋಡಿದ್ರೆ ನಮಗೆ ಛೇ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಫೋಟೋ ಬಂದರೆ ಸಾಕು ನಮಗೆ, ಅಯ್ಯೋ ತೀರ್ಕೊಂಡ್ಬಿಟ್ರ ಇವರು, ಛೇ ಅನ್ಸುತ್ತೆ ನಮಗೆ. ಯಾವುದೋ ಸಂಗೀತ ನಿರ್ದೇಶಕ, ಅವ್ರ ಅಣ್ಣ, ಇನ್ಯಾರೋ ನ್ಯಾಯಾಧೀಶರು, ಇನ್ನೆಲ್ಲೋ ಪೊಲೀಸು, ಇನ್ಯಾವುದೋ ಟೀಚರು, ಅಯ್ಯೋ ನಮ್ಮ ಟೀಚರ್ ಹೋಗ್ಬಿಟ್ರಂತೆ. ಇದೆಲ್ಲ ಕೇಳಿ ಏನು ಅನಿಸ್ತಾ ಇದ್ದೀರಿ ನಮಗೆ? ನಾವು ಮಾಡಿದ್ವಾ ತಪ್ಪಿದನ್ನ? ನಾವು ಮಾಡಿದ್ವಾ? ಹೆಡ್ ಮಾಸ್ಟರ್ ನೀವು ತಾನೇ, ನಮ್ಮ ಸೆಕ್ಯೂರಿಟಿ ನೀವು ತಾನೇ, ನಮ್ಮ ಸೇವಕರು ಅಂತ ಪ್ರಮಾಣ ಮಾಡಿದವರು ನೀವು ತಾನೇ. ರಕ್ಷಣೆ ಮಾಡಬೇಕಾಗಿತ್ತಲ್ವೇನ್ರಿ ನಮ್ಮನ್ನ? ಯಾರೋ 4-5 ಜನ ಮಾತನಾಡ್ತಾರೆ ವ್ಯಾಕ್ಸಿನ್ ಬಗ್ಗೆ ಕೆಟ್ಟಾಗಿ, ಅದು ತಗೋತೀರ ನೀವು? ಯಾವುದು ವ್ಯಾಕ್ಸಿನೇಷನ್ ಆಗಿಲ್ವಾ ದೇಶದಲ್ಲಿ? ಮಾಡಿದ್ವಿ ತಾನೇ, ಇಲ್ಲಿಗೆ ಬಂದು ನಿಲ್ಸಿದ್ರಿ. ಒಂದು ಯೋಜನೆ ಇತ್ತೇನ್ರಿ ಲಸಿಕೆ ಬಗ್ಗೆ ನಿಮ್ಮ ಹತ್ರ? ಒಂದು ಯೋಜನೆ ಇತ್ತ ನಿಮಗೆ? ಪಿಕ್ ಅಂಡ್ ಚೂಸ್ ಮಾಡಿಬಿಟ್ರಿ. ಎಲೆಕ್ಷನ್ ಪ್ರಚಾರ, ಅದಕ್ಕೋಸ್ಕರವಾಗಿ ನಿಮ್ಗೆ ಯಾವ ರಾಜ್ಯ ಬೇಕೋ, ಯಾರನ್ನ ಓಲೈಸಬೇಕೋ ಅಲ್ಲೂ ನೆಟ್ಗೆ ಹಾಕಿಲ್ಲ ನೀವು. ಆ ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ರಿ. ಇವತ್ತಿಗೂ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ ಫ್ರೀ ಎಲ್ಲ ಕಡೆ ಇಲ್ಲ. ಫ್ರೀ ಅಂತ ಅನೌನ್ಸ್ ಮಾಡಿದ್ರಿ ಮೇ 1ರಿಂದ ನಮ್ಮ ರಾಜ್ಯದಲ್ಲಿ ವ್ಯಾಕ್ಸಿನೇಷನ್ ಆಗಲಿಲ್ಲ. ಸಾಂಕೇತಿಕ ಚಾಲನೆ ಹೇಗ್ರಿ ಅದು? ಬುಟ್ಟಿಲಿ ನೋಡಿದ್ರೆ ಖಾಲಿ ಬುಟ್ಟಿ, ಇದರಲ್ಲಿ ಹಾವಿದೆ, ಇದರಲ್ಲಿ ಹದ್ದಿದೆ, ಇದರಲ್ಲಿ ಅದಿದೆ, ಇದಿದೆ. ಸಾಂಕೇತಿಕವಾಗಿ ನಾವು ಚಾಲನೆ ಕೊಟ್ಟಿದ್ದೀವಿ. ಹೇಗೆ? ಸಾಂಕೇತಿಕವಾಗಿ ಚಾಲನೆ ಕೊಡೋ ಟೈಮ್ ಏನ್ರಿ ಇದು? ಜನ ಸಾಯ್ತಾ ಇರಬೇಕಾದ್ರೆ, ಸ್ಮಶಾನ ಇಲ್ಲದೆ ಇರಬೇಕಾದ್ರೆ, ಚಿತಾಗಾರದಲ್ಲಿ ಜನ ಕಿಕ್ಕಿರಿದು ಸೇರಿರಬೇಕಾದ್ರೆ ಸಾಂಕೇತಿಕ ಚಾಲನೆಗಳು, ಉಡಾಫೆಗಳು. 3 ಜನ ಸತ್ರು ಅಂತ ಒಬ್ಬರು ಸಚಿವರು ಮಾತನಾಡ್ತಾರಲ್ರಿ. ಇವತ್ತು 24 ಜನ ಸತ್ತಿದ್ರೆ ಆಮ್ಲಜನಕ ಇಲ್ಲದೆ 3 ಜನ ಸತ್ತರು ಅಂತ ಉದ್ದೇಶಪೂರ್ವಕವಾಗಿ ನೀವು ಕರೆದು ಅಲೆಗಳ ಬಗ್ಗೆ ಗೊತ್ತಿದ್ದು ಈಗ ದಿಗ್ಭ್ರಮೆ ಆಗೋಯ್ತಂತೆ ನಿಮಗೆ. ದಿಗ್ಭ್ರಮೆ ಆಗ್ಬಿಟ್ಟು ಇದು ನಾವು ಅಲೆ ಅನ್ಕೊಂಡಿದ್ವಿ, ಇದು ಸುನಾಮಿನೇ ಆಗ್ಬಿಡ್ತು ಅಂತ. ಸುನಾಮಿ ಮಾಡಿದವ್ರು ನೀವು. ದೊಡ್ಡ ದೇಶ, ಸಿಕ್ಕಾಪಟ್ಟೆ ಜವಾಬ್ದಾರಿ, ಪಾಪ ಒಬ್ಬರೇ ಮನುಷ್ಯ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ. ಏನ್ರಿ ನಮ್ಮ ಕತೆ ಹೇಗಿದೆ ಗೊತ್ತಾ? ನಮ್ಮ ಕತೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಹಡಗಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ, ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಡವ್ರಿಗೊಂದು ಕಂಪಾರ್ಟ್ಮೆಂಟು, ಸ್ವಲ್ಪ ಶ್ರೀಮಂತರಿಗೆ ಸ್ವಲ್ಪ, ಅವ್ರ ಮೇಲೆ ಶ್ರೀಮಂತರಿಗೆ ಸ್ವಲ್ಪ ಕಂಪಾರ್ಟ್ಮೆಂಟ್ಗಳಿವೆ. ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಹಡಗಲ್ಲಿ. ಶುರುವಾಯಿತು, ಈ ಹಡಗನ ಕ್ಯಾಪ್ಟನ್ ಸರಿ ಇಲ್ಲ, ಬೇರೆ ಕ್ಯಾಪ್ಟನ್ ಬೇಕು. ಅವ್ರದ್ದೊಂದು ಕಂಪಾರ್ಟ್ಮೆಂಟ್ ಇದೆ, ಆ ಕಂಪಾರ್ಟ್ಮೆಂಟ್ ಎಷ್ಟು ಅದ್ಭುತವಾಗಿದೆ. ಆ ಕಂಪಾರ್ಟ್ಮೆಂಟ್ ನೀವು ನೋಡಬೇಕು, ಎಲ್ಲ ಗೋಲ್ಡ್ ಪ್ಲೇಟ್ ಅದು ಕಂಪಾರ್ಟ್ಮೆಂಟು. ಅವ್ರನ್ನೇನಾದರೂ ಲೀಡ್ರ್ ಮಾಡಿಬಿಟ್ರೆ ಎಲ್ಲ ಗೋಲ್ಡೇ, ಹಡಗು ಪೂರ್ತಿ ಗೋಲ್ಡ್ ಮಾಡಿಬಿಡ್ತಾರೆ. ಅವರ ದೃಷ್ಟಿ ಇದೆಯಲ್ಲ, 500 ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ ಅವ್ರ ದೃಷ್ಟಿ. ಅಷ್ಟು ದೂರಕ್ಕೆ ನೋಡಬಲ್ರು ಅವರು. ಸಮುದ್ರದಲ್ಲಿ ಏನೇ ಬರಲಿ ಅವ್ರು ದೂರ ನೋಡ್ಬಿಟ್ಟು ಅಲ್ಲೇ ಯೂಟರ್ನ್ ಮಾಡಿಬಿಡ್ತಾರೆ. ಎಲ್ಲ ಕೇಳಿದ್ರು, ಹಡಗಿನಲ್ಲಿ ಇದ್ದವ್ರು ಎಲ್ಲರೂ ಅವರೇ ಬೇಕು. ಎಸ್, ಆಯ್ಕೆ ಆಗೋಯ್ತು. ಆಯ್ಕೆ ಮಾಡಿಬಿಟ್ವಿ ನಾವು. ಮಾಡಿದ ಮೇಲೆ ABC ಅಂತಿದೆಯಲ್ಲ ಹಡಗಿನ ಹೆಸರು, ಚೇಂಜ್ ಮಾಡಿ ಅದ್ರ ಹೆಸರನ್ನ ದೇಶ ಅಂತ ಮಾಡಿ. ಹಡಗಿನ ಹೆಸರೇನು? ದೇಶ ಅಂತ ಮಾಡಿದ್ಮೇಲೆ ಏನಾಯ್ತು, ಹಡಗು ಹೋಗ್ತಾ ಇತ್ತು. ಯಾರೋ ಇಬ್ರು ಹೇಳಿದ್ರು, ಸಾರ್ ಈ ರೂಟಲ್ಲಿ ಮುಂದೆ ಕೊರೋನಾ ಅಂತ ದೊಡ್ಡ ಪರ್ವತ ಬರ್ತಾ ಇದೆ, ಪರ್ವತ ಬಂದ್ಬಿಡುತ್ತೆ ಸರ್, ನಾವು ಗುದ್ಬಿಡ್ಬಹುದು, ನಾವು ಸ್ವಲ್ಪ ಹುಷಾರಾಗಿ. 500 ಮೈಲಿ ಕಾಣಿಸುತ್ತೆ ಹೋಗ್ರೆ, ನನಗೆ 500 ಮೈಲಿ ಆಯ್ತಾ. ಅಕ್ಕಪಕ್ಕ ಒಂದು 4-5 ಜನ ಹಡಗಲ್ಲಿ ಹೋಗ್ತಾ ಇದ್ರಲ್ಲ, ಚಿಕ್ಕ ಹಡಗುಗಳಲ್ಲಿ, ಚಿಕ್ಕ ಬೋಟ್ಗಳಲ್ಲಿ. ಅವ್ರು ಕೇಳಿದ್ರು, ಸ್ವಾಮಿ ಇಲ್ಲಿ ಕಷ್ಟ ಆಗ್ತಾ ಇದೆ, ನಮಗೆ ಲೈಫ್ ಸೇವಿಂಗ್ ಜಾಕೆಟ್ ಕೊಡಿ, ಆ ಟ್ಯೂಬ್ಗಳನ್ನು ಕೊಡಿ. ಬಿಸಾಕ್ರು ಅವ್ರಿಗೆ, ಕೊಡ್ರೋ 9 ಕೋಟಿ ಬಿಸಾಕ್ಬಿಟ್ವಿ ನಾವು. ಆಮೇಲೆ ಹೋಗ್ತಾ ಇದ್ದೀವಿ.
ಶುರುವಾಯಿತು ಟೀಕೆ. ಇಲ್ಲ, ಇಲ್ಲೆಲ್ಲ ವ್ಯಾಧಿ ಬಂದ್ಬಿಟ್ಟಿದೆ, ಕಾಯಿಲೆ ಬಂದ್ಬಿಟ್ಟಿದೆ. ಹೇ, ಬಾಯಿ ಮುಚ್ಚವನ್ಗೆ, ಬಾಯಿ ಮುಚ್ಚ. ದೇಶ ನಮ್ಮ ಹಡಗಲ್ಲ ಅದು, ಹಡಗಿನ ಹೆಸರಿನಲ್ಲಿ ದೇಶ, ದೇಶದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು. ಬಾಯಿ ಮುಚ್ಚವನಿಗೆ, ಮುಚ್ಚು ಬಾಯಿ ಅವನಿಗೆ. ನಾವು ಹೋಗ್ತಾ ಇದ್ದೀವಿ, ಗುದ್ದು ಬಿಟ್ವಿ, ಹಡಗು ಗುದ್ದು ಬಿಡ್ತೀರಿ. ಕೊರೋನಾನ ಬಂಡೆಗೆ ಪರ್ವತಕ್ಕೆ ಹಡಗು ಗುದ್ದು ಬಿಟ್ಟಿದೆ. ಏನು ಮಾಡಿದ್ವಿ ಗೊತ್ತಾ? ಆ ಕೆಳಗಡೆ ಬಡವರು ಇದ್ದಾರಲ್ಲ, ಫಸ್ಟ್ ಲಾಕ್ಡೌನ್ ಮಾಡಿರಿ ಅಲ್ಲಿ. ಆ ಕೆಳಗಡೆ ಕಂಪಾರ್ಟ್ಮೆಂಟ್ಗಳಲ್ಲಿ ಫಸ್ಟ್ ನೀರು ಬರೋದು ಅಲ್ಲಿಗೇನೆ, ಫಸ್ಟ್ ಅಲ್ಲಿ ಕ್ಲೋಸ್ ಮಾಡಿಬಿಡಿ ಅಲ್ಲಿ. ಆಮೇಲೆ ಸ್ವಲ್ಪ ಬಡವರು ಇದ್ದಾರಲ್ಲ, ನೆಕ್ಸ್ಟ್ ಅವ್ರು ಕ್ಲೋಸ್ ಮಾಡಿ. ಸಾರ್ ಶ್ರೀಮಂತರು, ಸಾರ್ ತುಂಬ ಶ್ರೀಮಂತರು, ರಿಚ್ಚು, ಅವರ ಡೈಮಂಡು ಗೋಲ್ಡ್ ಎಲ್ಲ ಇಟ್ಕೊಂಡಿದ್ದಾರೆ ಸಾರ್. ಒಂದು ಕೆಲಸ ಮಾಡಿ, ನೀವು ಚಿಕ್ಕ ಚಿಕ್ಕ ಬೋಟ್ ಇದೆಯಲ್ಲ, ಆ ಬೋಟಲ್ಲಿ ಅವ್ರನ್ನ ಬಿಟ್ಬಿಟ್ಟು ದಂಡ ಸೇರಿಸ್ಬಿಡಿ. ಬಡವರು ಸಾರ್, ಸಾರ್ ಸಾರ್ ಬಡವರು, ಹೇ ಸಾಯ್ಲಿ ಬಿಡು, ಬಡತನ ಅಲ್ವೇನ್ರೋ, ಸಾಯ್ಲಿ ಬಿಡು, ಏನು ಬಡವರು ಇದು ಏನು ಮಾಡಬೇಕು? ಹೀಗೆ ಮಾಡಿಬಿಟ್ರಿ. ಲೈಫ್ ಸೇವಿಂಗ್ ಜಾಕೆಟ್ ಇಲ್ಲ, ಅದೇ ಲಸಿಕೆ, ಟ್ಯೂಬ್ ಇಲ್ಲ, ಔಷಧಿ, ಹೇಗೋ ಬದುಕೋತಾ ಇದ್ರು. ಇನ್ನೊಂದು ಹಡಗು ಬರೋವರೆಗೂ. ನಾಯಕರೇ ನೀವು ಹೆಲಿಕಾಪ್ಟರ್ಗೆ ಹೇಳಿದಿರಪ್ಪ, ಹೆಲಿಕಾಪ್ಟರ್ ಇದೆ, ಇರೋ ಹೋಗ್ಬಿಡ, ನಾವೆಲ್ಲ ಹೋಗ್ಬಿಡೋಣ ಬನ್ರು. ಪಕ್ಕದಿಂದ ಬೇರೆ ಕಡೆಯಿಂದ ಬಂದಂಥ ಜನಗಳನ್ನ ಏರ್ಪೋರ್ಟಲ್ಲೇ ಕ್ವಾರಂಟೈನ್ ಮಾಡಬೇಕಾಗಿತ್ತು, ನಿರ್ಬಂಧ ಹಾಕಬೇಕಾಗಿತ್ತು. ನಮ್ಮ ಹಡಗು ಸುರಕ್ಷಿತವಾಗಿರೋದು, ಹೇಳಿದ ಮಾತು ಕೇಳಬೇಕಾಗಿತ್ತು. ಒಂದಿ ಮಾಗದರ ಪಡೆ ಪಿಟೀಲ್ ಬಾರ್ಸೋರೊಬ್ರು ಹಾಡ್ರೋ, ದೇಶಭಕ್ತಿ ಗೀತೆ ಹಾಡ್ರೋ. ಈ ಟೈಮಲ್ಲಿ ಹಡಗಲ್ಲಿ ಹಡಗು ಮುಳುಗ್ತಾ ಇದೆ, ದೇಶಭಕ್ತಿ ಯಾರಾದ್ರೂ ಹಾಡ್ಲಿಲ್ಲ ಅಂದ್ರೆ ತದಕ್ರು ಅವನಿಗೆ, ಹಾಕ್ರಿ ಲಾಕ್ಡೌನ್, ಅವನಿಗೆ ಕೇಸ್ ಹಾಕ್ರಿ, ಅವನ ಮೇಲೆ ಅರೆಸ್ಟ್ ಮಾಡಿಸಿ ಅವನ್ನ. ಈಗ ನಮ್ಮ ನ್ಯಾಯಾಂಗ ಬಿಡ್ತಾ ಇಲ್ಲ, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಟ್ ಎನಿ ಕಾಸ್ಟ್ ಜನಗಳ ಗ್ರೀವಿಯನ್ಸಸ್ ಅನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರೆ ನೀವು ತಡೆಯಕೂಡದು. ಆಯೋಗ ಕೇಸ್ ಹಾಕೊಂಡಿದ್ರಲ್ಲ, ಮಡ್ರಾಸ್ ಹೈಕೋರ್ಟ್ ಹೀಗೆ ಹೇಳ್ಬಿಡ್ತು, ಅಲಹಾಬಾದ್ ಹೈಕೋರ್ಟ್ ಹಾಗೆ ಹೇಳ್ಬಿಡ್ತು, ತಡಿಬೇಕು ನೀವು ಇದನ್ನ ಅಂತ. ನೋ, ನೋ ವೇ. ಜನಗಳ ಗ್ರೀವಿಯನ್ಸಸ್ ಅನ್ನ ಅವ್ರು ಹೇಳ್ಕೊಡೋದು ನಿಜ, ನೀವು ತಡೆಯಕೂಡದು. ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುತ್ತೆ. ಎಲೆಕ್ಷನ್ ಕಮಿಷನ್ ನಮ್ಮ ಮರ್ಡರ್ ಅಂತ ಕರೆದ್ಬಿಟ್ರಿ ಇವರು, ತಪ್ಪಿಸಿ. ನೋ, ಅವಕಾಶ ಕೊಟ್ಟಿಲ್ಲ. ಏನು ಮಾಡಿದ್ವಿ ವ್ಯಾಕ್ಸಿನ್ಗಳನ್ನು, ಏನು ಮಾಡಿದ್ವಿ ನಾವು ಔಷಧಿಯನ್ನ ಹಂಚಿದ್ದೆ. ಅಬ್ಬಾ ನೀವು ದಾನಿಗಳು, ನೀವು ಅದ್ಭುತ, ನೀವು ಪರಮಾದು, ದೇಶ ಎನ್ನುವ ಹಡಗು ಎಷ್ಟು ಅದ್ಭುತ, ಕ್ಯಾಪ್ಟನ್ ನೀವು ಅದ್ಭುತ ಎಲ್ಲ ಮಾತನಾಡಿದ್ವಿ ಅಲ್ವೇನ್ರಿ. ಜನ ಮಾತನಾಡಿ ಉಬ್ಬಿ ಹೋಗಿ, ಬಂಡೆ ಇದೆ ಅಂದ್ರೂ ಕೇಳ್ತಾ ಇಲ್ಲ, ಪರ್ವತ ಬರುತ್ತೆ ಅಂದ್ರೂ ಕೇಳ್ತಾ ಇಲ್ಲ, ಸ್ವಾಮಿ ಅಲೆ ಬರುತ್ತೆ ಅಂದ್ರೂ ಕೇಳ್ತಾ ಇಲ್ಲ, ಸುನಾಮಿನೇ ಬಂದು ಮುಳುಗಿ ಹೋಗ್ಬೇಕಾದ್ರೆ ಈಗ ಈ ಹಡಗು ಎಷ್ಟು ಅಗಲ ಇದೆ ಗೊತ್ತೇನ್ರಿ, ಎಷ್ಟುದ್ದ ಇದೆ ಗೊತ್ತಾ ಈ ಹಡಗು. ಅವ್ರಾಗೋದಕ್ಕೆ ಹಡಗನ ಭಾರ ಎಲ್ಲ ಕುತ್ತಿಗೆ ಮೇಲೆ ಇಟ್ಕೊಂಡು ಪಾಪ ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ರೀ. ಬೇರೆಯವ್ರಾಗಿದ್ದಿದ್ರೆ ಹಡಗಲ್ಲ ಒಂದು ಪೀಸು ಉಳಿಸ್ತಾ ಇರಲ್ಲ ರೀ ಅಂತ ಒಂದು ಸಮರ್ಥನೆ ಮಾಡ್ಕೊಳ್ತೀವಿ. ಬಡ ಜನ ಲಾಕ್ಡೌನ್, ಊಟ ಇಲ್ಲ, ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ, ಉಸಿರು ಕಟ್ತಾ ಇದೆ, ಆಮ್ಲಜನಕ ಇಲ್ಲ, ಅವ್ರನ್ನ ಕೇಳೋರಿಲ್ಲ. ಗೇಟ್ಗೆ ಹೀಗೆ ಜಗ್ಗಿಸ್ತಾ ಇದ್ದಾರೆ, ಆಚೆ ಬರೋಣ ಅಂತ ಹೇಳಿ ಗೇಟಿಗೆ ಲಾಕ್ ಹಾಕ್ಬಿಟ್ಟಿದ್ದೀರಿ, ಕೈಗಳಿಗೆ ಬೇಡಿ ಹಾಕ್ಬಿಟ್ಟಿದ್ದೀರಿ. ಇದೇನ್ರಿ ಸ್ಥಿತಿ ನಮ್ಮ ದೇಶದ್ದು? ಇದಾ ನಾವು ಡಿಸರ್ವ್ ಮಾಡಿದ್ದು? ಎಲ್ಲ ಸೇರಿ ನಿಮ್ಮನ್ನ ಭಜನೆ ಮಾಡಿದ್ದಕ್ಕೆ, ಪ್ರೀತಿಸಿದ್ದಕ್ಕೆ, ಗೌರವಿಸಿದ್ದಕ್ಕೆ, ನೀವೇನೋ ಮಾಡ್ತೀರಿ ನಮ್ಮನ್ನ ಅಂತ ಕರೆದುಕೊಂಡು ಹೋಗಿದ್ದಕ್ಕೆ ಹೀಗೆ ಕರ್ಕೊಂಡು ಬಂದು ನಮ್ಮನ್ನ ಲಾಕ್ಡೌನ್ ಮಾಡಿ ಸಾಯಿಸ್ಬಿಟ್ರಲ್ಲ. ಮೊದಲನೇ ಲಾಕ್ಡೌನಲ್ಲಿ ಏನೋ ಎಚ್ಚರಿಕೆಗೆ, ಏನೋ ಮುಂಜಾಗ್ರತೆಗೆ ನಮ್ಮನ್ನೆಲ್ಲ ಕೂಡ ಹಾಕ್ತಾ ಇದ್ದಾರೆ, ಏನೋ ಅಪಾಯ ಬರ್ತಾ ಇದೆಯಂತೆ, ಈ ರೀತಿ ಕೂಡ ಹಾಕಿದ್ರೆ ನಾವು ಚೆನ್ನಾಗಿರ್ತೀವಂತೆ ನಂಬ್ಕೊಂಡ್ವಿ. ಈಗ ರೂಢಿ ಮಾಡಿಬಿಟ್ರಿ ನಮಗೆ ಲಾಕ್ಡೌನ್, ರೂಢಿ. ಜನಪ್ರತಿನಿಧಿಗಳು ಮಾತನಾಡಬೇಕು ಇದಕ್ಕೆ, ಏನು ಮಾಡಿದ್ರಿ ನಮ್ಮನ್ನ ನೀವು ಅಂತ. ಈಗ ಆ ವ್ಯಾಕ್ಸಿನ್ ತಯಾರು ಮಾಡುವ ಮಾಲೀಕ ನಾನಿಲ್ಲಿರಲ್ಲ, ನನಗೆ ಬೆದರಿಕೆ ಆಗ್ತಾ ಇದೆ, ಏನು ಕೇಳಿ ರಶ್ ಆಗ್ಬಿಟ್ರಿ ಇವಾಗ. ಅಷ್ಟು ಕೊಡು, ಇಷ್ಟು ಕೊಡು, ಎಷ್ಟು ಕೊಡ್ತಾನೆ ಅವನು? ಪ್ಲಾಂಟ್ ಅಂದರೆ ಅಷ್ಟು ಈಸಿನಾ? ಅಟ್ ಎ ಟೈಮ್ 130 ಕೋಟಿ ಜನಕ್ಕೆ ಲಸಿಕೆ ಕೊಟ್ಬಿಡು ಅಂತ ಹೇಳಿದ್ರೆ ಈಸಿ ಏನ್ರಿ? ನಾವು ಏನು ಕೇಳಿದ್ವಿ ನಾವು ಲಸಿಕೆ ವಿಚಾರಕ್ಕೆ? ಗೆಲುವು ಗೆಲುವು ಗೆಲುವು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು ಗೊತ್ತೇನ್ರಿ? ಎಲೆಕ್ಷನ್ ರ್ಯಾಲಿ ಹೆಂಗೆ ಮೇಂಟೈನ್ ಮಾಡಿದ್ರಿ ರೀ? ಸೋಷಿಯಲ್ ಡಿಸ್ಟೆನ್ಸು ಸಾಧ್ಯ ಇತ್ತೇನ್ರಿ? ಕುಂಭಮೇಳ ಸಾಧ್ಯ ಇತ್ತೇನ್ರಿ? ಮಾಸ್ಕ್ ಹಾಕೊಂಡು ಗಂಗಾ ನದಿಲಿ ಯಾರಾದ್ರೂ ಮುಳುಗ್ತಾರೇನ್ರಿ? ಗೈಡ್ಲೈನ್ಸ್ ಏನು ಹೇಳ್ತು ನಿಮಗೆ? ಪೇಪರ್ಗೆ ಗೈಡ್ಲೈನ್ಸ್ ಆಗಿ ಉಳ್ಕೊಂಡ್ಬಿಡ್ತು ಎಲ್ಲವೂ ಕೂಡ. ಬರೀ ಪೇಪರ್ 5 ಅಡಿ ಅಂತರ, ಮಾಸ್ಕು, ಸ್ಯಾನಿಟೈಸರು, ಜನ ಗುಂಪು ಸೇರಬಾರ್ದು, ಎಲ್ಲ ಕಡೆ ಓಡಾಡಬಾರ್ದು, ಮಾರ್ಕೆಟ್ಗೆ ಹೋಗಬಾರ್ದು, ಹುಷಾರಾಗಿರಿ, ಗೈಡ್ಲೈನ್ಸ್ ಅಷ್ಟೇ ಪೇಪರಲ್ಲಿ. ನಿಮ್ಮ ರ್ಯಾಲಿಗಳಿಗೆ ಇದು ಯಾವುದೂ ಅನ್ವಯ ಆಗಲ್ಲ, ಇದು ತಪ್ಪು ಹೇಳ್ತಾ ಇದ್ದೀನ ನಾನು? ತಪ್ಪು ಹೇಳ್ತಾ ಇದ್ದೀನಾ? ವಿಜುವಲ್ಸ್ ಹೇಳ್ತಾ ಇದೆ ನೋಡಿ ನಿಮಗೆ, ಕಥೆಗಳು ಕೇಳ್ತು ರೀ. ಮೊದಲನೇ ಟೈಮ್ನಲ್ಲೇ ಸುಪ್ರೀಂ ಕೋರ್ಟ್ ಕೇಳ್ತು, ಗಾಬರಿ ಆಗಿತ್ತು, ಇದೇನಿದು ಲಾಕ್ಡೌನ್ ಅಂತ ಮಾಡಿದಿರಂತೆ. ಲಾಕ್ಡೌನ್ ಮಾಡೋದ ಮೇಲೆ ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರಂತೆ, ಏನು ಕಥೆ ಅಂತ ಕೇಳ್ತು. ಯಾರು ಸತ್ತಿಲ್ಲ ಸ್ವಾಮಿ, ಏನೂ ಆಗಿಲ್ಲ ಸ್ವಾಮಿ, ಎಲ್ಲ ಆರಾಮಾಗಿದೆ. 500 ಕಿಲೋಮೀಟರ್ ನಡೀಲಿ, 700 ಕಿಲೋಮೀಟರ್ ನಡೀಲಿ, 1000 ಕಿಲೋಮೀಟರ್ ನಡೀಲಿ, ಏನೂ ಆಗಿಲ್ಲ.
ಯಾರು ಸತ್ತಿಲ್ಲ ಹೇಳ್ಬಿಟ್ರಿ. ಈಗ ಸುಪ್ರೀಂ ಕೋರ್ಟ್ ಚಾಟಿ ಮೇಲೆ ಚಾಟಿ ಬೀಸ್ತಾ ಇದೆಯಲ್ರಿ, ಚಾಟಿ ಮೇಲೆ ಚಾಟಿ, ಚಾಟಿ ಮೇಲೆ ಚಾಟಿ ಬೀಸ್ತಾ ಇದೆ ನಿಮಗೆ. ಬಣ್ಣ ಬಯಲು, ಮುಖವಾಡಗಳ ಅನಾವರಣ, ಮುಖವಾಡದ ಮೇಲೆ ಗದಾಪ್ರಹಾರ ನಿಮಗೆ. ಬಡ ಜನ ಸಾಯ್ತಾ ಇದಾರ್ರಿ. ಅವ್ರಿಗೆ 15 ದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಊಟ ಇರಲ್ಲ ರೀ. ಅವ್ರಿಗೆ EMI ಕಟ್ಟಕ್ಕಾಗಲ್ಲ, ಜನ ಕೆಲಸ ಇರಲ್ಲ, ಫೀಸ್ ಕಟ್ಟಕ್ಕಾಗಲ್ಲ, ಒಂದೊಂದು ಸಮಸ್ಯೆ ಇಲ್ಲ ರೀ. ಜೀವಮಾನ ಪೂರ್ತಿ ಕೂಡಿಟ್ಟ ಹಣವನ್ನ ಅವರಪ್ಪ ಬದುಕಲಿ, ಅಮ್ಮ ಬದುಕಲಿ ಅಂತ ಹೇಳಿ ಆಸ್ಪತ್ರೆಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಕಟ್ತಾ ಇದಾರ್ರಿ ಜನ. ನಿಜ ಇದು. ಈ ಕಾಯಿಲೆ, ಈ ಸ್ಥಿತಿ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಿ ತಪ್ಪಿ ಶ್ರೀಮಂತ ಯಾರೋ ಸ್ಥಿತಿವಂತ ಇದ್ರೆ ಕೆಲವು ಆಸ್ಪತ್ರೆಗೆ ಸೇರಿಸ್ಕೊಳ್ತಾ ಇದ್ದಾನೆ, ಹೇಗೋ ಬದುಕ್ತಾ ಇದ್ದಾನೆ ಅವನು. ಆಮ್ಲಜನಕ ಇಲ್ಲ ಅಂದ್ರೆ ಅವನಿಗೂ ಇಲ್ಲ, ಅವನು ಸಾಯ್ತಾ ಇದ್ದಾನೆ. ಅರ್ಥ ಆಗೋಯ್ತು ದೇಶ ಜನರಿಗೆ. ಈ ದೇಶದಲ್ಲಿ ಬಡವನಿಗೊಂದು ನಿಯಮ, ಶ್ರೀಮಂತನಿಗೊಂದು ನಿಯಮ. ಮೇಲ್ವರ್ಗ, ಕೆಳವರ್ಗ, ಮಧ್ಯಮ ವರ್ಗ ಅವ್ರಿಗೆ ಭ್ರಮ ನಿರಸನ ಆಗ್ಬಿಟ್ಟಿದೆ ರೀ, ಭ್ರಮ ನಿರಸನ ಆಗ್ಬಿಟ್ಟಿದೆ. ನಾವು ಯಾಮಾರ್ಬಿಟ್ವಿ, ಇವ್ರು ಯಾಮಾರಿಸ್ಬಿಟ್ರು ಅಂತ ಹೇಳಿ. ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ ನೀವು? ಮಾಧ್ಯಮಗಳಲ್ಲಿ ನೋಡ್ತಾ ಇಲ್ವಾ ಜನಗಳ ಆಕ್ರಂದನ? ನಾನು ಹೇಳ್ತೀನಿ ಇವತ್ತಿಗೂ ನಿಮಗೆ, ಯಾರೇ ಆಗಿರ್ಲಿ ರೀ, ಯಾರೇ ಆಗಿರ್ಲಿ, ಅರ್ಧ ಗಂಟೆ ಬಂದು ಹೋಗಿ, ಅರ್ಧ ಗಂಟೆ. ಈಗ ಒಬ್ಬೊಬ್ಬರೇ ಬಂದು ರ್ಯಾಲಿ ಮಾಡ್ಬೇಕು ನೀವು ಆಸ್ಪತ್ರೆ ಮುಂದೆ, ಒಬ್ಬೊಬ್ಬರೇ ನಿಂತ್ಕೋಬೇಕು. ಕೋವಿಡ್ ನಿಯಮ ಇದೆಯಲ್ಲ, ಒಬ್ಬರೇ ನಿಂತ್ಕೋಬೇಕು ಆಸ್ಪತ್ರೆ ಮುಂದೆ. ಒಂದೊಂದು ಊರಿಗೆ ಬಂದ್ಬಿಟ್ಟು ಅಲ್ಲಿನ ಸ್ಥಳೀಯ ನಾಯಕರು, ಸ್ಥಳೀಯ ದೇವರು, ಸ್ಥಳೀಯ ಜಾತಿ ದೇವರು, ಸ್ಥಳೀಯ ಹೋರಾಟಗಾರರು, ಸ್ಥಳೀಯ ಕತ್ತಿ ಗುರಾಣಿ ಇಟ್ಕೊಂಡು ಫ್ರೀಡಮ್ ಫೈಟ್ ಮಾಡಿದಂಥವ್ರು, ಅವ್ರ ಹೆಸರು ಹೇಳಿ, ಇನ್ಯಾರಿಗೋ ವಚನ ಹೇಳಿ, ಇನ್ಯಾರಿಗೋ ಕೀರ್ತನೆ ಹೇಳಿ, ಇನ್ಯಾವುದೋ ರಾಯಣ್ಣನ ಹೊಗಳಿ, ಎಲ್ಲ ಮಾಡಿದ್ರಿ ಅಲ್ವಾ ಸ್ವಾಮಿ, ಎಲ್ಲ ನಂಬ್ಕೊಂಬಿಟ್ರು. ಎಸ್, ನೀವು ಭಗವಾನ್ ದೇವರು. ಆಮೇಲೆ ದುಡ್ಡಿದ್ಯಾ, ಹಣದ್ದೇನೋ ಮಾಡಿದ್ರಿ, ಕ್ಯೂ ನಿಲ್ಸಿದ್ರಿ, ಫೈನ್, ಒಪ್ಕೊಂಬಿಟ್ವಿ. ಇದು ಶ್ರೀಮಂತರದ್ದೇನೋ ಆಗ್ತಾ ಇದೆ, ಶ್ರೀಮಂತರದ್ದು ಅಲ್ಲಿ ಅಲ್ಲಿ ಇದು ಅದು ಅದು ಅವ್ರೇನೋ ಅಲ್ಲಿ ಸ್ಟಾಕ್ ಇಟ್ಟಿದ್ದಾರಂತೆ, ನಂಬ್ಕೊಂಬಿಟ್ವಿ. ಎಫೆಕ್ಟ್ ಆಗಿದ್ದು ಯಾರಿಗೆ ಯೋಚನೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಈಗಿದೆ ನೋಡಿ ಸನ್ನಿವೇಶ. ಯಾರಿಗೂ ಬೇಡ. ಯಾವ ರಾಜ್ಯ ಕೇಳ್ತೀರಿ ನೀವು? ಯಾವ ರಾಜ್ಯ ಕೇಳ್ತೀರಿ? ಕಾರಣ ಯಾರು? ಒಂದು, ಇವರು ಎಚ್ಚೆತ್ತುಕೊಳ್ಳದೆ ಇದ್ದದ್ದು. ಇನ್ನೊಂದು, ಉದ್ದೇಶಪೂರ್ವಕ ಕೊಲೆಗಳ್ರಿ ಇವೆಲ್ಲ, ಸಾಮೂಹಿಕ ಹತ್ಯಾಕಾಂಡಗಳಿವೆಲ್ಲವೂ ಕೂಡ. ಗೊತ್ತಿದ್ದು ಮಾಡೋದನ್ನ ಏನಂತಾರೆ? ಅಪರಾಧಿಕ ಸಂಚು. ಇವೆಲ್ಲವೂ ಕೂಡ ಕ್ರಿಮಿನಲ್ ಕಾನ್ಸ್ಪಿರಸಿ ಕರೆಯೋಣ ನಾವು. ಆ ಸಂಚನ್ನ ಮಾಡಿ ನಮ್ಮನ್ನು ಕೊಂದುಬಿಟ್ರು. ಎಷ್ಟು ಆಗುತ್ತೆ ವ್ಯಾಕ್ಸಿನ್ಗೆ? ಎಷ್ಟು ಬೇಕ್ರಿ ಔಷಧಿಗೆ? ಬಡವ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ. ಏನಾಗ್ತಿದೆ ಗೊತ್ತಾ ನಿಮಗೆ? ಒಂದು ಔಷಧಿ ರೆಮಿಡಿಸಿವರ್ ಅದರ ನಿಜವಾದ ಬೆಲೆಗಿಂತ 4 ಪಟ್ಟು 5 ಪಟ್ಟು ಜಾಸ್ತಿ ಬೆಲೆಗೆ ಔಷಧಿ ಕೊಂಡುಕೊಂಡು ಯಾರೋ ಬದುಕಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ರೀ. ಔಷಧಿ ಕೊಡ್ತಾರಾ? ಆಮ್ಲಜನಕ ಇಲ್ಲ. ಆಮ್ಲಜನಕ ಸಿಗುತ್ತಾ? ಔಷಧಿ ಇಲ್ಲ. ಯಾರೋ ಓಡ್ ಹೋಗ್ತಾರೆ, ಇಲ್ಲಿ ಕೆಲಸ ಬಿಟ್ಟಿದ್ದಾರೆ, ಯಾರೋ ರಶ್ ಆಗ್ತಾರೆ, ಯಾರನ್ನೋ ಕಾಪಾಡ್ಕೋಬೇಕು. ನಾವು ಚುನಾವಣೆ ಚುನಾವಣೆ ಚುನಾವಣೆ. ನಾವು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ದೇಶದ ನಾಯಕ ಅಂತ ರೀ. ದೇಶಕ್ಕೆ ನೀವು ಲೀಡ್ರು ಅಂತ ಹೇಳಿ, ನಿಮ್ಮ ಪಕ್ಷಕ್ಕೆ ಲೀಡ್ರು ಅಂತಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಿಮ್ಮಿಂದ. ನೀವು ಬಿಹೇವ್ ಮಾಡಿದ್ದು ನಿಮ್ಮ ಪಕ್ಷದ ನಾಯಕರಾಗಿ, ನಾಟ್ ಆಸ್ ಅ ಕ್ಯಾಪ್ಟನ್ ಆಫ್ ಇಂಡಿಯಾ, ಆಸ್ ಅ ಕ್ಯಾಪ್ಟನ್ ಆಫ್ ಯುವರ್ ಪಾರ್ಟಿ. ಮಾಡಲಿಲ್ಲ ನೀವು? ಡೆಂಟ್ ಯು? ಮಾಡಲಿಲ್ವೇನ್ರಿ? ಮಾಡಿದ್ರ ಇಲ್ವಾ ನೀವು? ಒಂದಷ್ಟು ಜನ ಭಜನೆಗೆ, ಒಂದಷ್ಟು ಜನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಬಾಯಿ ಬಿಟ್ಟರೆ ಸಾಕು, ಹೇಳಿದ್ರೆ ಸಾಕು ಅವ್ರನ್ನ ಅದ್ಬಿಡಕ್ಕೆ. ನಾವು ಬಯಸಿದ್ದು ನಿಮ್ಮಿಂದ. ಈ ದೇಶದ ಮತದಾರರು ಇದನ್ನ ನಿಮ್ಮಿಂದ ಕೇಳ್ಕೊಂಡ್ರ? ಇದು ನೋಡಿ ನಿಮ್ಮನ್ನ ಅಭಿನಂದಿಸಿದ್ರ, ಬೆಂಬಲಿಸಿದ್ರ, ಆಯ್ಕೆ ಮಾಡಿದ್ರ? ಜನಪ್ರತಿನಿಧಿಗಳ ಜನಪ್ರತಿನಿಧಿ ನೀವು. ತುಂಬಾ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ರು. ಇವತ್ತು ಅಸಹಾಯಕರಾಗಿದ್ದೀರಿ. ಯಾರಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಏನಾದರೂ ಕಾನೂನು ಸಿಗುತ್ತಾ? ಯಾವುದಾದ್ರೂ ಕಾನೂನಿನಲ್ಲಿ ಏನಾದರೂ ಮಾಡಬಹುದಾ? ಮತ್ತೆ ಅಪೀಲ್ ಮಾಡ್ಕೋತಾ ಇದ್ದೀರಿ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸ್ಬಿಟ್ಟು ನಿಮ್ಗೆ ಹೇಳ್ತಾ ಇದೆ, ಸ್ವಲ್ಪ ಕಹಿ ಗುಳಿಗೆನೂ ತಗೋಬೇಕು ನಾವು ಅಂತ. ಏನು ಹೇಳಿ? ಕಹಿ ಗುಳಿಗೆಯನ್ನು ಸ್ವಲ್ಪ ತಗೋಬೇಕು ನಾವು, ತಿನ್ನಬೇಕು ಕಹಿ ಗುಳಿಗೆನು. ಎಲೆಕ್ಷನ್ ಕಮಿಷನ್ ಅಪೀಲ್ ಮಾಡ್ತಾ ಇದ್ದೀರಿ, ನಾವೇನು ಮಾಡಲಿಲ್ಲ, ನಾವು ಮರ್ಡರ್ ಅಂತ ನಮ್ಮನ್ನು ಕರಿತಾ ಇದ್ದಾರೆ, ತಪ್ಪಲ್ವಾ ಇದು ಅಂತ. ಕಹಿಗುಳಿಗೆ ತಿನ್ರಪ್ಪ, ತಿನ್ನಿ ಕಹಿಗುಳಿಗೆ. ಯಾವಾಗಲೂ ಚಾಕ್ಲೇಟ್ ಕೊಡ್ಲಿಕ್ಕೆ ಆಗಲ್ಲ ಜನ, ಕಹಿಗುಳಿಗೇನು ಕೊಡ್ತಾರೆ, ತಗೋಬೇಕು ನೀವು ಹೇಳಿದೆ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ದು ಬೇರೆ, ನಿಮಗೆ ಹೇಳ್ತಿರೋದು ಬೇರೆನಾ? ನೀವು ಬೇರೆ ಹೇಳಬೇಕಾ? ನೋ. ನಮ್ಮನ್ನು ವ್ಯಾಕ್ಸಿನ್ ಇಲ್ಲದೆ ಹಾಳು ಮಾಡಿಬಿಟ್ರಿ, ಔಷಧಿ ಇಲ್ಲದೆ ಹಾಳು ಮಾಡಿಬಿಟ್ರಿ, ಆಮ್ಲಜನಕ ಇಲ್ಲದೆ ಹಾಳು ಮಾಡಿಬಿಟ್ರಿ ನಮ್ಮನ್ನ. 3 ಕೇಸು ಆಮ್ಲಜನಕ ಇಲ್ಲದೆ ಸತ್ತೋಗ್ಬಿಟ್ರು ಅಂತ ಹೇಳಿ
ನಮ್ಮ ಆರೋಗ್ಯ ಸಚಿವರು ಇಲ್ಲಿ ಮಾತನಾಡ್ತಾರಲ್ಲ, 3 ಅಲ್ಲ, ಒಬ್ಬ ತೀರ್ಕೊಂಡ್ರು ಕೂಡ ಅದು ಕೋವಿಡ್ ಸಾವಲ್ಲ ರೀ. ಕೋವಿಡ್ ಸಾವಲ್ಲ, ಅದು ನಾಯಕರುಗಳ ಮೈಮರವಿನ ಸಾವುಗಳವು, ಉದ್ದೇಶಪೂರ್ವಕ ಕೊಲೆಗಳವೆಲ್ಲವೂ ಕೂಡ. ನಾವು ಹೇಳಿದ್ವಾ, ತಗೊಳ್ಳಿ 10 ರೂಪಾಯಿ ಟ್ಯಾಕ್ಸ್ ತಗೊಳ್ಳಿ, $19 ಆಗಿದ್ದಾಗಲೂ $85 $90 ಪೆಟ್ರೋಲು, $65 ಆದರೂ $80 $90 ಪೆಟ್ರೋಲು. ಟ್ಯಾಕ್ಸ್ ನಾವು ಕಟ್ತಿಲ್ವನ್ರಿ? ನಾವು ಕಟ್ಟಲ್ವಾ? GST ಕಟ್ತಾ ಇಲ್ವಾ ನಾವು? ಬಿಡ್ತೀರಾ? ಏನ್ ತರಾತುರಿ GST? ಒಂದು ವರ್ಷಕ್ಕೆ 14 ರಿಂದ 15 ಲಕ್ಷ ಕೋಟಿ GST ನಿಮಗೆ ಬರೋದು, ಬರೀ GST. ಬೇರೆ ಟ್ಯಾಕ್ಸ್ ಎಲ್ಲ ಸೇರಿದ್ರೆ 35 ಲಕ್ಷ ಬಜೆಟ್ ನಮ್ದು. ಇಷ್ಟು GSTನಲ್ಲಿ 2%, ನಮಗೋಸ್ಕರ 2% ಖರ್ಚು ಮಾಡಿಬಿಟ್ಟಿದ್ರೆ ಇಡೀ ಭಾರತ ಸೇಫ್. ಇವತ್ತು ಸೇಫ್, ವಿ ಆರ್ ಸೇಫ್. ನಾವು ಯೋಚನೆ ಮಾಡಲಿಲ್ಲ. ನೀವು 30,000 ಕೋಟಿ 20,000 ಕೋಟಿ ಲೆಕ್ಕ ಹಾಕ್ಬಿಟ್ರಿ. ಯಾರೋ ಮನುಷ್ಯ ಒಬ್ಬ ಕೇಳಿದ್ರೆ 80,000 ಕೋಟಿ ಕೊಟ್ಬಿಡಿ, ಇಡೀ ಭಾರತಕ್ಕೆ ವ್ಯಾಕ್ಸಿನೇಟ್ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಕೇಳಲಿಲ್ಲ, ನಕ್ಕು ಬಿಟ್ರಿ ಅವನನ್ನ. ಕೊರೋನಾನೇ ಹೊರಟೋಯ್ತು ಹೋಗಪ್ಪ ಅಂದ್ರಿ. ಈಗ ಅವನಿಗೆ ಬೆದರಿಕೆ, ಆ ಮನುಷ್ಯ ದೇಶ ಬಿಟ್ಟು ನಾನು ಈ ಕೆಲಸ ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಆ ಮನುಷ್ಯ ಹೆಂಗ್ರಿ ಇವೆಲ್ಲ? ಈಸ್ ದಿಸ್ ದ ಅಡ್ಮಿನಿಸ್ಟ್ರೇಷನ್? ಆಡಳಿತ? ಒಬ್ಬ ಪ್ರಜೆ ಸಾಯಬಾರದು, ನನ್ನವನು ನನ್ನ ಮತದಾರ. ನೀವು ಗೆಲ್ಲುವವರೆಗೂ ಮಾತ್ರ ಅವನು ಈ ಕಡೆ ಪಕ್ಷದವನ ಆ ಕಡೆ ಪಕ್ಷದವನ. ಗೆದ್ದ ಮೇಲೆ ನಿಮ್ಮ ಮಕ್ಕಳವರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಹೋದರರು, ನಿಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಆಲ್ ಅಂಡ್ ಆಲ್. ಒಂದು ಚುನಾವಣಾ ವ್ಯವಸ್ಥೆನಲ್ಲಿ ಪೈಪೋಟಿ ಸಹಜ. ಗೆದ್ದ ಮೇಲೆ ಎಲ್ಲರೂ ಒಂದೇ, ಎಲ್ಲ ಪ್ರಜೆಗಳು ಒಂದೇ. ಆ ಕೇರ್ ನಿಮ್ಮಲ್ಲಿ ನಾವು ನೋಡ್ಲಿಲ್ವಲ್ರಿ? ನೋಡ್ಲಿಲ್ಲ. ಬಡವ ಬಲ್ಲಿದ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಅವ್ರಿಗೆ. ಇವತ್ತು ಬಡವ್ರನ್ನ ಅನಾಥ ಮಾಡಿದ್ರು ಇವರು, ಬೀದಿಲಿ ಬೀಳ್ಸ್ಬಿಟ್ರು ನಮ್ಮನ್ನ. ಸೊಳ್ಳೆ ನೊಣಗಳ ರೀತಿ ಜನ ಸಾಯ್ತಾ ಇದಾರಲ್ರಿ ಈ ದೇಶದಲ್ಲಿ. ಒಂದು ದಿನಕ್ಕೆ 3,000 ಸಾವು ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ, ಅದಕ್ಕೆ 4 ಪಟ್ಟು ಮಾಡ್ಕೊಳ್ಳಿ ಅನ್ಅಫಿಷಿಯಲ್ ಆಗಿ. ಜೊತೆಗೆ ಇದಕ್ಕೊಂದು ಸಮರ್ಥನೆ. ಹೇಗಿದ್ರು ಸಾಯ್ತಾ ಇದ್ರು? ನೋ, ಹೇಗಿದ್ರು ಸಾಯೋದು ಬೇರೆ. ಆ ಲೆಕ್ಕ ಕೊಡ್ತೀನಿ ನಾನು. ಹಾವು ಕಚ್ಚಿ ಎಷ್ಟು ಜನ ಸತ್ರು, ಆಕ್ಸಿಡೆಂಟಲ್ಲಿ ಎಷ್ಟು ಜನ ಸತ್ರು, TB, ಹಾರ್ಟ್ ಅಟ್ಯಾಕ್ ಲೆಕ್ಕ ಕೊಡ್ತೀನಿ. ಅದು ಬೇರೆ ಲೆಕ್ಕ ಇದೆ, ಕೊಡ್ತೀನಿ. ಈ ಲೆಕ್ಕ ಬೇರೆ ಇದೆ. ಮಾಡಿದ್ವಾ? 2.5 ಲಕ್ಷ ಇತ್ತು. ನೀವು ಚುನಾವಣಾ ರ್ಯಾಲಿ ಮಾಡಲಿಕ್ಕಿಂತ ಮುಂಚಿತವಾಗಿಯೇ 2.5 ಲಕ್ಷ ಸೋಂಕಿತರು ದೇಶದಲ್ಲಿ ಇದ್ರು. ಅಲೆ ಬರುತ್ತೆ ಅಂತ ಅಲೆ ಎಕ್ಸ್ಪರ್ಟ್ಗಳು ಮಾತನಾಡ್ತಾ ಇದ್ರು. ಎಲೆಕ್ಷನ್ ರ್ಯಾಲಿಗಿಂತ ಮುಂಚೆ ದೇಶದಲ್ಲಿ 1% ಜನಕ್ಕೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸಿರ್ಲಿಲ್ಲ. ತಪ್ಪಲ್ವಾ? ಮರ್ಡರ್ ಅಲ್ವಾ ಇದು? ಕರಿಬಾರ್ದಾ? ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ EVM ಪಾತ್ರ ದೊಡ್ಡದು. EVMನಲ್ಲಿ ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇರುತ್ತೋ ಅವರು ಆ ಕೇಸ್ಗಳು ರಿಫ್ಲೆಕ್ಟ್ ಆಗಬೇಕು ಬಟನ್ನ ಮೂಲಕವಾಗಿ ಅಂತ ನಮ್ಮ ಅಭಿಯಾನ. ಅದಿರಲಿ. ಅದರ ಜೊತೆಗೆ ಹೇಳಬೇಕಾದಂಥ ವಿಷಯಗಳು ಬೇಕಾದಷ್ಟಿದೆ. ಸುಪ್ರೀಂ ಕೋರ್ಟ್ ಕೆಂಡಾಮಂಡಲ ಆಗ್ತಾ ಇದೆ, ಬೇಕಾದಷ್ಟು ಕಾರಣ ಇದೆ ರೀ. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಮಾಧ್ಯಮದಲ್ಲಿ, ಅಧಿಕಾರಿ ವರ್ಗದಲ್ಲಿ ಎಲ್ಲ ಕಡೆ ಒಂದೇ ಗೋಳು. ಏನಂತ ಹೇಳಿದ್ರೆ, ವ್ಯವಸ್ಥೆಯಲ್ಲಿ ನಮಗೇನು ಸಿಗ್ತಾ ಇಲ್ಲ, ನಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಮ್ಮ ಸಹೋದ್ಯೋಗಿಗಳನ್ನ ಕಳ್ಕೊಂಡ್ಬಿಟ್ವಿ ನಾವು, ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ ನಾವು ಅನ್ನೋ ಒಂದು ಹಾಹಾಕಾರ ಎಲ್ಲ ಕಡೆ ಇದೆ. ಯಾರನ್ನೂ ಬಿಟ್ಟಿಲ್ಲ ಇದು. ಆದರೆ ಬಡವ ಏನು ಮಾಡ್ತಾ ಇದ್ದಾನೆ? ಸ್ವಲ್ಪನೂ ಹಣ ಇಲ್ಲದೆ ಅವನ ಮನೆಯವರ ಉಸಿರು ಕೈ ಚೆಲ್ತಾ ಇದೆ ಅಲ್ಲಿ. ಅದಕ್ಕೆ ಅವನ ಆಕ್ರೋಶ ದೊಡ್ಡದು, ಅವನ ಸಂಕಟ ದೊಡ್ಡದು ಅಲ್ವಾ? ಸುಪ್ರೀಂ ಕೋರ್ಟ್ ಸಾಮೂಹಿಕ ವಿಷಯದಲ್ಲಿ ನೋಡಿ, ಚುನಾವಣಾ ಆಯೋಗವೇ ನೀವು ಸಾಮೂಹಿಕ ವಿಷಯ ಇದೆಯಲ್ರಪ್ಪ, ಟೀಕೆಯನ್ನ ರಿಸೀವ್ ಮಾಡೋದು ಕಲ್ತ್ಕೊಳ್ಳಿ. ನೀವು ರಿಸೀವ್ ಮಾಡೋದು ಕಲ್ತ್ಕೊಳ್ಳಿ. ಯಾವಾಗಲೂ ಎಲ್ಲ ಕಡೆಯಿಂದ ನಿಮಗೆ ಒಳ್ಳೇದೇ ಬರುತ್ತೆ ಅಂತಲ್ಲ. ಟೀಕೆ ಮಾಡಿದ್ರೆ, ವ್ಯವಸ್ಥೆಯನ್ನು ಯಾರಾದರೂ ಖಂಡಿಸಿದ್ರೆ ಟೀಕೆಗಳು ಕಹಿಗುಳಿಗೆ ಇದ್ದಂತೆ. ನುಂಗ್ರಿ, ಕಹಿ ಟ್ಯಾಬ್ಲೆಟ್ ಥರ ಅದು, ನುಂಗಿ ನೀವು. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಏನಕ್ಕೆ ಚುನಾವಣೆ ನಿಮಗೆ ಬೇಕಿತ್ತೇನ್ರಪ್ಪ ಈ ಟೈಮಲ್ಲಿ ಅಂತ ಹೇಳಿ ಕೆಲವು ಹೈಕೋರ್ಟ್ಗಳು ಕೇಳಿದ್ವು. ನಿಮ್ಮನ್ನು ಯಾರು ಈ ಚುನಾವಣೆ ಮಾಡ್ಲಿಕ್ಕೆ ಹೇಳಿದ್ದು? ಉತ್ತರ ಪ್ರದೇಶದಲ್ಲಿ 135 ಶಿಕ್ಷಕರು ಸತ್ತು ಹೋಗಿದ್ದಾರೆ, ಎಲೆಕ್ಷನ್ ಡ್ಯೂಟಿಲಿದ್ದಂಥವರು. ಮಾಡಬೇಕಾಗಿತ್ತ ನೀವು? ಕೇಳಿತು. ನಿಮ್ಮನ್ನು ಮರ್ಡರ್ ಅಂತ ನಾವು ಯಾಕೆ ಕರಿಬಾರ್ದು ಕೇಳಿದ್ರು. ಚೆನ್ನೈ ಹೈಕೋರ್ಟ್ ಕೇಳುತ್ತೆ, ನಿಮ್ಮನ್ನು ಯಾಕೆ ನಾವು ಮರ್ಡರ್ ಅಂತ ಕರಿಬಾರ್ದು, ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬಾರ್ದು ಅಂತ ಕೇಳುತ್ತೆ. ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬಿಟ್ರು. ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಏನು ತಪ್ಪಿದೆ, ತಪ್ಪೇನಿದೆ ಅದರಲ್ಲಿ, ತಿನ್ನಿ ಕಹಿ ಟ್ಯಾಬ್ಲೆಟ್ ಅನ್ನುವಂತ ಸುಪ್ರೀಂ ಕೋರ್ಟ್ ಇವತ್ತು ಛೀಮಾರಿ ಹಾಕ್ತಾ ಇದೆ, ಚಾಟಿ ಬೀಸ್ತಾ ಇದೆ ಅವ್ರಿಗೆ. ಅರ್ಥ ಆಯ್ತಾ ನಿಮಗೆ? ಹೀಗಿರಬೇಕಾದ್ರೆ ಇದರಿಂದ ಎಷ್ಟು ಭಿನ್ನವಾಗಿ ನಮ್ಮ ನಾಯಕರು ನಿಂತ್ಕೊಳ್ತಾರೆ. ವಿಶ್ವದಲ್ಲೇ ಕೋವಿಡ್ ಇಲ್ವಾ, ವಿಶ್ವದಲ್ಲೇ ಕೊರೋನಾ ಇಲ್ವೇನ್ರಪ್ಪ, ಅದ್ರ ಬಗ್ಗೆ ಮಾತನಾಡಿ. ಹೇಗೆ ನಿಭಾಯಿಸ್ತೀರಿ ಹೇಳ್ರಿ ಕೊರೋನಾನ? ಸಾಕಿದೆಲ್ಲ ಹೇಗೆ ನಿಭಾಯಿಸೋದು ಇದನ್ನ? ನಿಮ್ಮ ಕೈಲೇ ಕೊಟ್ಬಿಟ್ಟಿದ್ದೀರಿ, ಏನು ಮಾಡ್ಬಿಡ್ತಾ ಇದ್ದೀರಿ? ಎಸ್, ನಿಜ, ಇಂಥ ಪ್ರಶ್ನೆನೂ ತಲೆಬಿಟ್ಟಿದ್ದೀರಿ. ಜನಸಂಖ್ಯೆ ಬಗ್ಗೆ ಅವತ್ತೇ ಉತ್ತರ ಕೊಟ್ಟಿದ್ದೆ. ಲೆಸ್ ದ್ಯಾನ್ 1% ಜನಸಂಖ್ಯೆಗೆ ವ್ಯಾಕ್ಸಿನೇಷನ್ ಕೂಡ ಮಾಡಿಸದೆ, 1% ಜನಕ್ಕೂ ವ್ಯಾಕ್ಸಿನೇಷನ್ ಆಗದೆ
ಇಂಥ ಚುನಾವಣಾ ರ್ಯಾಲಿ, ಇಂಥ ಹಬ್ಬ, ಇಂಥ ಸಂತೆ, ಇಂಥ ಮೇಳ ಮಾಡಿದಂಥ ಇನ್ನೊಂದು ದೇಶ ಪ್ರಪಂಚದಲ್ಲೇ ಇಲ್ಲ ರೀ. ಅವ್ರು ಎಚ್ಚೆತ್ಕೊಂಡ್ರು. 4ನೇ ಅಲೆ 3ನೇ ಅಲೆ ಫೇಸ್ ಮಾಡ್ತಾ ಇದ್ದಾರೆ, ಎಚ್ಚೆತ್ಕೊಂಡಿದ್ದಾರೆ ಅವರು. ಇಡೀ ನಾಗರಿಕರ ದೇಶದ ನಿಂತ್ಕೊಂಡ್ರು. ಫಸ್ಟ್ ಅಲೆ ಟೈಮ್ನಲ್ಲಿಯೇ ನಾವು ನಿಂತಿದ್ವಿ. ನಮ್ಮನ್ನು ಕಾಪಾಡ್ತಾರೆ ಇವರು, ಇವರು ಮಹಾಮಹಿಮರು, ಇವ್ರಿಗೆ ಶಕ್ತಿ ಇದೆ, ನಮ್ಮನ್ನು ನೋಡ್ಕೊಳ್ತಾರೆ, ನಾವು ನಿಂತ್ಕೊಂಡಿದ್ವಿ. ಏನಾಯಿತು? ಮೈ ಮರೆತು ಬಿಟ್ರಿ ಇವರು. ಎಲ್ಲ ನಡೆಯುತ್ತೆ. ಯಾಕೆ ಹೇಳಿ? ಎಲೆಕ್ಷನ್, ಪ್ರಚಾರ, ಕ್ಯಾಂಪೇನ್, ಗೆಲುವು, ಒಂಥರ ಉನ್ಮತ್ತ ಸ್ಥಿತಿ ಅದು. ಗೆಲ್ತಾ ಇರಬೇಕು ಅಂತ ಹೇಳಿ. ಆ ಸ್ಥಿತಿನಲ್ಲಿ ಏನು ಮಾಡಿದ್ರು? ಕೋವಿಡ್ 2ನೇ ಅಲೆ ಕೇಳಿದ್ರೆ ನಕ್ಬಿಟ್ರು. ಯಾರೋ ನಾಯಕರು ಎಚ್ಚರಿಸಿದ್ರೆ ಬಿಡಪ್ಪ, ಒಂದು ಅದೇ ಕತೆ, ಅವನು ಅದನ್ನೇ ಹೇಳೋದು. ವೈರಾಣು ತಜ್ಞರು ಎಚ್ಚರಿಸಿದ್ರೆ ಕೇಳಲಿಲ್ಲ, ಸೋಂಕು ತಜ್ಞರು ಎಚ್ಚರಿಸಿದ್ರು ಕೇಳಲಿಲ್ಲ. ಇವ್ರದ್ದೇ ಧಾಟಿಲಿ ಹೋಗ್ಬಿಟ್ರಿ. ಈಗ ಹೋಗಿ ಏನು ಮಾಡಿದ್ರು? ಮನೆ ತಟ್ಟಿ ಕೂಗಿ ಕರೆದು ಅವ್ರನ್ನ ಸಾಮೂಹಿಕವಾಗಿ ಕೊಂದುಬಿಟ್ರು. ಬೇರೆ ಕಡೆ ಯಾರು ಚುನಾವಣೆ ಅಲ್ಲಿತ್ತು, ಬೇರೆ ಕಡೆ ಇರ್ಲಿಲ್ವಲ್ಲ, ಅಲ್ಲಿ ಕೋವಿಡ್ ಇಲ್ವಾ? ಅಲ್ಲೂ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. 2.5 ಲಕ್ಷ ಮೊದಲೇ ಇತ್ತಲ್ರಿ ಎಲೆಕ್ಷನ್ಗಿಂತ ಮುಂಚೆ. 2.5 ಲಕ್ಷ ಮಲ್ಟಿಪಲ್ ಆಗಲಿಕ್ಕೆ ಎಷ್ಟೊತ್ತು ಬೇಕಾಗಿತ್ತು ನಿಮಗೆ? 2.5 ಲಕ್ಷ 10 ಲಕ್ಷ ಆಗಲಿಕ್ಕೆ, 20 ಲಕ್ಷ ಆಗಲಿಕ್ಕೆ, 2 ಕೋಟಿ ಆಗಲಿಕ್ಕೆ ಎಷ್ಟೊತ್ತು ಬೇಕಾಗಿತ್ತು? ತಡಿಬೇಕಾಗಿದ್ದವ್ರು ಯಾರು? ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗಿದ್ದವ್ರು ಯಾರು? ನಮ್ಮಲ್ಲೇ ಔಷಧ ಕಂಪನಿಗಳು ಇಟ್ಕೊಂಡು, ವ್ಯಾಕ್ಸಿನ್ ಕಂಪನಿ ಇಟ್ಕೊಂಡು ಮಾಡಿಸ್ತಾ ಇದ್ದದ್ದು ಯಾರ ತಪ್ಪು? ಬರೀ ಸ್ಯಾಂಪಲ್ ಸೈಜ್. ಅವ್ರು ಹಾಕ್ಸ್ಕೊಂಡ್ರಂತೆ, ಇವ್ರು ಹಾಕ್ಸ್ಕೊಂಡ್ರಂತೆ, 2-3 ಹಾಕ್ಸ್ಕೊಂಡ್ಬಿಟ್ಟು ತೋರಿಸ್ಬಿಟ್ಟು, ಫೋಟೋ ಕೊಡಿಸ್ಬಿಟ್ಟು, ವಿಡಿಯೋ ಮಾಡಿಸಿ ಅಲ್ಲಿಗೆ ಮುಗಿದು ಹೋಗಿತ್ತಾ? ಅದು ಮುಗಿದು ಹೋಗಿತ್ತಾ? ಮುಗಿದು ಹೋಗಿರಲಿಲ್ಲ. ತಡಿಬೇಕಾಗಿತ್ತು ನೀವು. ಅಲ್ಲಿ 14 ಘಟಕ ಕೇಳ್ಬಿಟ್ಟಿದ್ದೀನಿ, ಇಲ್ಲಿ 5 ಘಟಕ, ಅಲ್ಲಿ 8 ಘಟಕ ಎಲ್ಲ ಬರ್ತಾ ಇದೆ ಆಮ್ಲಜನಕ. ಮಾಡಿದ್ದು ಒಂದೊಂದೇ ಘಟಕ ರಾಜ್ಯಗಳಲ್ಲಿ. ಕೇಳಿ, ನಮ್ಮ ಸ್ಟೇಟಲ್ಲಿ ಎಷ್ಟು ಮಾಡಿದ್ರಪ್ಪ? ನಮ್ಮ ಸ್ಟೇಟಲ್ಲಿ ಎಷ್ಟು ಘಟಕ ಆಯಿತು? UP-ನಲ್ಲಿ ಎಷ್ಟಾಯಿತು? ಬೇರೆ ರಾಜ್ಯಗಳಲ್ಲಿ ಎಷ್ಟಾಯಿತು? ಕೇಳಿ. ಮೆಡಿಕಲ್ ಸಿಬ್ಬಂದಿ ಇದ್ದಾರಲ್ರಿ, ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ಅವರು. ಮಾನಸಿಕ ರೋಗಿಗಳು 8 ಗಂಟೆ, 9 ಗಂಟೆ, 10 ಗಂಟೆ, 14 ಗಂಟೆ, 24 ಗಂಟೆ ಮೈನ್ ಡಾಕ್ಟರ್ ಒಬ್ರು ಇರ್ತಾರೆ. ಏನೋ ಬಂದು ಒಂದು 5 ನಿಮಿಷನೋ 10 ನಿಮಿಷನೋ ಪೇಷಂಟ್ ನೋಡಬಹುದು. ಉಳಿದ ಕೆಲಸ ಇದೆಯಲ್ಲ, ವಾರ್ಡ್ ಬಾಯ್ಸ್, ಸ್ಟಾಫ್ ನರ್ಸ್, ಹಗಲು ರಾತ್ರಿ ಶವಾಗಾರದಲ್ಲೊಬ್ಬ ಸೆಕ್ಯೂರಿಟಿ, ಅಲ್ಲಿನ ಸಿಬ್ಬಂದಿ, ಆಂಬ್ಯುಲೆನ್ಸ್ಗೆ ತುಂಬಲಿಕ್ಕೆ. ನಿಮಗೆ ಸಾಧ್ಯವಾದರೆ ಸ್ಮಶಾನಗಳ ಬಳಿ ಆಂಬ್ಯುಲೆನ್ಸಿಂದ ಇಳಿದು ಕೆಲವರು ಕೂತಿರ್ತಾರ್ರಿ, PPE ಕಿಟ್ ಹೀಗೆ ಬಿಚ್ಚಿಬಿಟ್ಟು ಕೂತಿರ್ತಾರೆ. ಜೀವನನೇ ಸಾಕು. ಇಡೀ ಬಾಡಿಯ ನೀರು ಬಸಿದು ಹೋಗ್ಬಿಟ್ಟಿರುತ್ತೆ ಆ ಕವರ್ನ ಒಳಗಡೆ. ಇನ್ನೇನೂ ಬೇಡ ಜೀವನದಲ್ಲಿ ಅವ್ರಿಗೆ. ಹೆಣ ಬಂದು ಕಾಯ್ಕೊಂಡು ಕೂತಿರ್ತಾರಲ್ಲಿ ಸಿಬ್ಬಂದಿ. ಆ ಸಿಬ್ಬಂದಿಗೆ ನಾವು ಹೇಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ನೆಗ್ಲಿಜೆನ್ಸಿಂದ, ನಮ್ಮ ಚುನಾವಣಾ ಗೆಲುವುಗಳ ಭರಾಟೆಯಿಂದ ನಾನು ಪನಿಷ್ಮೆಂಟ್ ಕೊಡಬಹುದಾ ಅವ್ರಿಗೆ? ಆ ಸ್ಟಾಫಿಗೆ ಪನಿಷ್ಮೆಂಟ್ ಕೊಡಬಹುದಾ? ಡಾಕ್ಟ್ರುಗಳಿಗೆ ಯಾವ ಕರ್ಮ ರೀ ಅವ್ರಿಗೆ? ಯಾವ ಕರ್ಮ ಅವ್ರಿಗೆ? ನಿಮ್ಮ ಉಮೇದುಗಳಿಗೆ, ನಿಮ್ಮ ಉಮೇದುವಾರಿಕೆಗೆ, ನಿಮ್ಮ ಪಕ್ಷದ ಬಾವುಟಗಳಿಗೋಸ್ಕರವಾಗಿ ಈ ದೇಶದ ಡಾಕ್ಟ್ರು ಹಗಲು ರಾತ್ರಿ ಇವತ್ತು ಪೇಷಂಟ್ನ ಬದುಕಿಸ್ಬೇಕು ಅಂತ ಸಾಯ್ತಾ ಇದ್ದಾರೆ. ಜೊತೆಗೆ ಪೇಷಂಟ್ನ ಬದುಕಿಸ್ಲಿಕ್ಕೆ ಆಗಿಲ್ವಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರಲ್ರಿ. ಈ ವೈದ್ಯ ಸಮುದಾಯ ಭಾರತದ ಇತಿಹಾಸದಲ್ಲೇ ಇಷ್ಟು ಅಸಹಾಯಕರಾಗಿದ್ದನ್ನ ನಾವ್ಯಾರೂ ನೋಡಿಲ್ಲ ರೀ. ಈ ಲೆವೆಲ್ಗೆ, ಈ ಮಟ್ಟಕ್ಕೆ ವೈದ್ಯ ಸಮುದಾಯ ಅಸಹಾಯಕರಾಗಿದ್ದನ್ನ ನಾವು ನೋಡಿಲ್ಲ. ವೈದ್ಯ ಸಮುದಾಯದಲ್ಲಿ ಅನೇಕರಿಗೆ ಕೊರೋನಾ ಬಂದು ಸತ್ತೋದ್ರವರು. ಕೊಲೆ, ಅಗೈನ್ ಕೊಲೆ. ಮೊದಲನೇ ಅಲೆ ಆಗಿದ್ರೆ ನಮಗೆ ಗೊತ್ತಿಲ್ಲ, ಎಸ್ ಅಗ್ರಿ. ಈ ಟೈಮಲ್ಲಿ ಮರ್ಡರ್ ಅಲ್ವಾ? ಚಾಮರಾಜನಗರ ಮರ್ಡರ್ ಅಲ್ವೇನ್ರಿ? ಅದು ಮರ್ಡರ್ ಅಲ್ವಾ? ಅದು ಯಾರು ಮಾಡಿದ್ದನ್ನ? ಯಾರು ತಡಿಬಹುದಾಗಿತ್ತು? ಇದೇ ಜನ ನಿನ್ನೆ ಮೊನ್ನೆ ಹೋಗಿ 3 ಬೈ ಎಲೆಕ್ಷನ್ಗೆ ರ್ಯಾಲಿ ಮಾಡಿ ಬಂದ್ರಿ. ರ್ಯಾಲಿ ಮಾಡಿ ಬಂದರು, ಸೋಂಕು ಅಂಟಿಸ್ಕೊಂಡು ಬಂದರು, ಸೋಂಕನ್ನು ಹರಡಿದ್ರು. ಈಗ ಒಬ್ಬರಾದರೂ ಅಡ್ರೆಸ್ ಮಾಡ್ತಾರ? ಸತ್ತೋದ್ರು ಅಂತ ಇಬ್ರು ಹೋಗ್ಬಿಟ್ಟಿದ್ದಾರೆ. ಉಸ್ತುವಾರಿ ಒಬ್ರು, ಆರೋಗ್ಯದವರೊಬ್ರು ಅಲ್ಲಿ ಹೋಗಿ ಅದು ಹಂಗಾಗಿಲ್ಲ ಹಿಂಗಾಗಿ 1 ಗಂಟೆ 2 ಗಂಟೆಯಿಂದ ತೀರ್ಪು ಬರೆದ್ಬಿಟ್ರು. ಇದು ಆಮ್ಲಜನಕದ ಕೊರತೆಯಿಂದ ಆಗಿರೋ ಸಾವುಗಳಲ್ಲ, ಒಂದು 2-3 ಆಗಿದೆ, ಉಳಿದವರಿಗೆ ಕೊರೋನಾನೇ ಆಗಿತ್ತು. ಇಡೀ ದೇಶಕ್ಕೆ ನಾಳೆ ಇದೇ ಅಪ್ಲೈ. ಇಡೀ ದೇಶಕ್ಕೆ ಇದೇ ಅಪ್ಲೈ ರೀ. ಬರೆದಿಟ್ಕೊಳ್ಳಿ, ಇವತ್ತು ಹೇಳಿರ್ತೀನಿ. ಎಲ್ಲರೂ ಕೊರೋನಾ ಬಂದು ಸತ್ತಿಲ್ಲ. ಹೃದಯಾಘಾತದಿಂದ ಸತ್ತವರು ಇಷ್ಟು ಲಕ್ಷ ಜನ, ಮೊದಲೇ ಕಾಯಿಲೆಗಳಿದ್ದವರು ಇಷ್ಟು ಲಕ್ಷ ಜನ, ಸಣ್ಣದಾಗಿ ಸೋಂಕು ವ್ಯಾಪಿಸಿ ಅವರೆಲ್ಲ ತೀರ್ಕೊಂಡ್ರು. ಎಲ್ಲವನ್ನು ಇದನ್ನ ನಮ್ಮ ನಾಯಕನ ತಲೆ ಕಟ್ತಾ ಇದ್ದಾರೆ, ಆಳುವ ಸರ್ಕಾರ ಕಟ್ತಾ ಇದ್ದಾರೆ. ನಾಳೆ ಎಲ್ಲರಿಗೂ ಇದೇ ಶರ. ಬರೋದು ಸೀಲ್ ಹಾಕಿ ಹಂಚಿಬಿಡ್ತಾರೆ ಅದನ್ನು. ಅವ್ರು ತಪ್ಪು ಮಾಡಲಿಲ್ಲ, ಅವ್ರು ತಪ್ಪಲ್ಲ. ಈ ಜನಕ್ಕೆ ಕಾಯಿಲೆ ಇತ್ತು ಮೊದಲೇ. ಕಾಯಿಲೆ ಜೊತೆಗೆ ಒಂದು 200-300 ಸಾವಾಯ್ತಪ್ಪ, ಅದನ್ನೇ ದೊಡ್ಡದು ಮಾಡಿಬಿಟ್ರಿ ಇವರು. ಇಷ್ಟೇ. ಇವತ್ತು ಇವರೇನು ಬರೆದಿದ್ದಾರಲ್ಲ, ಇದು ರಿಯಲ್ ಸ್ಯಾಂಪಲ್ ಸೈಜ್. ಇದು ಚಾಮರಾಜನಗರದಲ್ಲಿ ಬರೆದ್ರಲ್ಲ ಹೋಗಿ ಈ ಗಣ್ಯರು, ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ಸು, ಅಟಾಪ್ಸಿ ಎಕ್ಸ್ಪರ್ಟ್ಸು, ತಜ್ಞರು,
ಇವರೆಲ್ಲ ಇಬ್ಬರೇ ಹೋಗ್ಬಿಟ್ಟು 2 ಗಂಟೆ ರೀ, ಅಷ್ಟು ಜನರ ಬಗ್ಗೆ ಒಂದು ರಿಪೋರ್ಟ್ ಕೊಡಲಿಕ್ಕೆ ತಜ್ಞ ವೈದ್ಯರುಗಳಿಗೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ 2 ವಾರ ಬೇಕಂತೆ. 2 ವಾರ ಬೇಕು. ಏನಕ್ಕೆ ಈ ಸಾವಾಗಿದೆ, ಆಮ್ಲಜನಕದ ಪ್ರಮಾಣ ಎಷ್ಟಿತ್ತು, ಎಷ್ಟು ಪ್ರೆಷರ್ ಇತ್ತು, ಎಷ್ಟು ಪ್ರೆಷರ್ ಅವ್ರಿಗೆ ತಲುಪಿರಲಿಲ್ಲ, ಉಸಿರಾಟ ಹೇಗೆ ನಿಂತು ಹೋಯ್ತು, ಯಾವ ಟೈಮಲ್ಲಿ ನಿಂತು ಹೋಯ್ತು, ಕೇಸ್ ಸ್ಟಡಿ ಏನಿತ್ತು, ಆ ಸಾವಿಗೆ 2 ಗಂಟೆಗಳ ಮುಂಚೆ ಆ ವ್ಯಕ್ತಿ ಹೇಗಿದ್ದ, ಪೇಷಂಟ್ ಹೇಗಿದ್ದ, ಪೂರ್ತಿ ಸ್ಟಡಿ ಮಾಡಲಿಕ್ಕೆ 15 ದಿನಗಳು ಬೇಕಂತೆ. 2 ಗಂಟೆಯಲ್ಲಿ ಕೊಟ್ಬಿಟ್ರು. ಇದೇ ರಿಪೋರ್ಟು ಇನ್ನು ಇಡೀ ಭಾರತದ ಸಾವುಗಳಿಗೆ ಇದೇ ರಿಪೋರ್ಟೇ. ಬಡವರ ಸಾವುಗಳಿಗೆ ಇದೇನೆ. ಚಾಮರಾಜನಗರ, ಬುಡಕಟ್ಟು ಜನಾಂಗ, ಈರುಳ್ಳಿಗರು, ಸೋಲಿಗರು, ಗುಳೆ ಹೋಗೋರು, ಕಷ್ಟಪಡೋರು, ಅವ್ರಿಗೂ ಇದೇ ರಿಪೋರ್ಟ್ ಅಲ್ವಾ. ಸೇಮ್ ಇಂಡಿಯಾಗೆ ಎಲ್ಲ ಬಡವರ ಸಾವುಗಳಿಗೆ ಇದನ್ನೇ ಕಾರಣ ಕೊಡೋದು ಇವರು. ಮೊದಲೇ ಪೋಸ್ಟ್ ಮಾರ್ಟಮ್ ಮಾಡುವಂತಿಲ್ಲ, ಕೋವಿಡ್ಡು ಆಯ್ತು, ಏನು ಹೇಳಿದ್ರು ಓಕೆ ಅದೇನೆ. ಇಲ್ಲ ಈ ಸಮಸ್ಯೆ ಆಗಿತ್ತು ಅವ್ರಿಗೆ, ಅವ್ನು ಸಣ್ಣಗೆ BP ಇತ್ತು, ಸಣ್ಣಗೆ ಮಧುಮೇಹ ಇತ್ತು. ಒಂದು ವಿಷಯ ಗೊತ್ತಿರಲಿ, ದೇಶದಲ್ಲಿ ಇವತ್ತು ಸಾಯುತ್ತಿರುವವರಲ್ಲಿ ಯುವಕರ ಪಾಲು ದೊಡ್ಡದು. ಯುವಕರು 11 ಕೋಟಿ 12 ಕೋಟಿ ಮತದಾರರು ಬೆಂಬಲಿಸಿದ್ರಿ. 11 ಕೋಟಿ 12 ಕೋಟಿ ಜನ ಯುವ ಶಕ್ತಿ ಬೆಂಬಲಿಸಿದ್ರು ಇವರನ್ನ. ಅಂಥ ಯುವ ಶಕ್ತಿ ಇವತ್ತು ಬೀದಿಲಿ ಹೆಣ ಆಗ್ತಾ ಇದ್ದಾರ್ರಿ. ಬೀದಿಲಿ ಶ್ರದ್ಧಾಂಜಲಿ ಬೋರ್ಡ್ಗಳು. ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ, ಭಾವಪೂರ್ಣ ಶ್ರದ್ಧಾಂಜಲಿ, ನಮ್ಮನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು ನೀನು, ಸ್ಟೇಟಸ್ಗಳು. ಯುವಕರು 20-40 ವಯಸ್ಸಿನವರು 2 ಜನರೇಷನ್ ಬಡವರಾಗ್ಬಿಡ್ತಾರ್ರಿ. ಆಲ್ರೆಡಿ 14 ಕೋಟಿ ಜನ ನಿರುದ್ಯೋಗಿಗಳಾಗ್ಬಿಟ್ರು. 1ನೇ ಅಲೆ ಹೊಡೆತಕ್ಕೇನೆ, 2ನೇ ಅಲೆ ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ಹೇಳ್ತಾರೆ. ನಮ್ಮ ಕರ್ನಾಟಕದ ಸ್ಥಿತಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಒಮ್ಮೆ ಕರ್ನಾಟಕದ ಸ್ಥಿತಿ ಹೇಳ್ತೀನಿ. ಪ್ರತಿ 1000 ರೋಗಿಗಳಿಗೆ, 1000 ಜನಕ್ಕಲ್ಲ, 1000 ರೋಗಿಗಳಿಗೆ 3 ಬೆಡ್ ಇದೆ ನಮ್ಮಲ್ಲೀಗ. ಎಷ್ಟು ಹೇಳಿ? 3 ಬೆಡ್. 100 ಬೆಡ್ ಇಟ್ಟರೆ 100 ಬೆಡ್ 5ರಿಂದ 8 ICU ಇಡಬೇಕು ಅಂತೇಳಿ WHO ಮಾತನಾಡುತ್ತೆ. 100 ಹಾಸಿಗೆಗಳಿಗೆ 5ರಿಂದ 8 ICU ಇಡಬೇಕು ಅಂತ. ನಮ್ಮಲ್ಲಿ 100 ರೋಗಿಗೆ 3 ಬೆಡ್ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದಿದ್ದೀವಿ ನಾವು. ಒಂದು ದೇಶದಲ್ಲಿ ಆಸ್ಪತ್ರೆ, ಶಿಕ್ಷಣ ಯಾವತ್ತಿಗೆ ದುಬಾರಿ ಆಗುತ್ತೆ ಅದು ನೇರವಾಗಿ ಹಿಟ್ ಮಾಡೋದು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಮತ್ತು ಬಡವ. ಅವರನ್ನ ಕೊಂದಿದ್ದು ಆಯಿತು, ವ್ಯಾಕ್ಸಿನ್ ಕೊಡದಂತೆ ಮಾಡಿದ್ದು ಆಯಿತು, ರ್ಯಾಲಿ ಕರೆದಿದ್ದು ಆಯಿತು, ಪ್ರಚಾರಕ್ಕೆ ಕೂಗಿಸಿದ್ದು ಆಯಿತು, ಮೈ ಮರೆತಿದ್ದು ಆಯಿತು, ಮೆರೆದಿದ್ದು ಆಯಿತು. ಈಗ ಸಾಲು ಹೆಣ, ಒಂದೊಂದು ಸಮರ್ಥನೆ. ಗೆಲುವಾಯ್ತಾ, ಸೋಲಾಯ್ತಾ, ನಂಬರ್ ಮತ್ತೆ ನಂಬರ್. ಇಲ್ಲಿ ಸತ್ತೋದ್ರ 24 ಜನ, 24 ನಂಬರ್ ಅಷ್ಟೇ. 24 ಲೈಫ್ ಅಲ್ಲ. ಇವರೇ ಮಾತನಾಡಿದ್ರಲ್ಲ, ಜೀವ ಇಂಪಾರ್ಟೆಂಟು, ಜೀವನ ಇಂಪಾರ್ಟೆಂಟು, ಸಂಸಾರ ಇಂಪಾರ್ಟೆಂಟು. ಇವರೇ ಮಾತನಾಡಿದ್ದು. ಸೇಮ್ ಇವರೇ ಮಾತನಾಡಿ ಈಗೇನು ಮಾಡಿದ್ರು? ಈ ತಾತ್ವಿಕದ ಆಧಾರದ ಮೇಲೆ ನಾವು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದೀವಿ ಮೊದಲು ಮಾತನಾಡಿದ್ರಲ್ಲ. ಈಗ ಕೇಳಿದ್ರೆ ಅವ್ರವ್ರ ರಾಜ್ಯಕ್ಕೆ ಬಿಟ್ಬಿಟ್ಟಿದ್ದಾರೆ. ಇವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಆಯೋಗದ ಕಡೆಯಿಂದ ಯಾಕೆ ನೀವು ಕೊರೋನಾ ಸಂತ್ರಸ್ತರಿಗೆ ಕನಿಷ್ಠ ಪರಿಹಾರ ಕೊಡಬಾರದು ಸಲಹೆ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್. ನೋಡಿ, ಜನ ಕಷ್ಟಪಡ್ತಾ ಇದ್ದಾರೆ. ಈ ಕಾಯ್ದೆ ಅಡಿಯಲ್ಲಿ ನೀವು ಯಾಕೆ ಅವರಿಗೆ ಪರಿಹಾರವನ್ನು ಕೊಡಬಾರದು ಅಂತ. ಯಾರಿಗೆ? ಕೊರೋನಾ ಸಂತ್ರಸ್ತರಿಗೆ. ಸರ್ವೋಚ್ಚ ನ್ಯಾಯಾಲಯದ 3 ಸದಸ್ಯ ಪೀಠ NDMAಗೆ ಈ ಸಲಹೆಯನ್ನು ಕೊಡ್ತಾ ಇದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡ್ತಾ ಇದ್ದಾರಾ? ಬಂದ ಪರಿಹಾರ? ನೋ, ಇಲ್ಲ. ಸಮರ್ಥನೆ, ಈಗಲೂ ಸಮರ್ಥನೆ ಇದೆ ಅದಕ್ಕೆ. ನಾವು ನೋಡ್ತಾ ಇದ್ದೀವಿ, ಘಟಕ ಮಾಡ್ತಾ ಇದ್ದೀವಿ, ಮಂಜೂರು ಮಾಡಿದ್ದೀವಿ, ಬಂದಿತ್ತು. ಮೈಸೂರಿಂದ ಹೇಳಿದ್ರಲ್ಲ, ಈಗ ನಾವು 200 ಕಳಿಸಿದ್ವಿ, ಇನ್ನೊಂದು ಕಡೆಯಿಂದ 50 ಸಿಲಿಂಡರ್ ಹೋಗಿತ್ತು. ಅವ್ರು ಹೇಳ್ತಾರೆ, ಇಲ್ಲಿ DC ಕೇಳಿದ್ರೆ, ಚಾಮರಾಜನಗರ DC ಕೇಳಿದ್ರೆ ಬಂದಿದ್ದಿದೆ 30. ಸಚಿವರನ್ನು ಕೇಳಿದ್ರೆ ಆಮ್ಲಜನಕದ ಕೊರತೆಯಿಂದ ಸತ್ತೇ ಇಲ್ಲ. ಹೀಗೆ ಎಲ್ಲ ಸಾವುಗಳಿಗೆ ಇಲ್ಲೊಂದು ಸಮರ್ಥನೆ ಇರುತ್ತೆ. ಎಲ್ಲ ಸಾವುಗಳಿಗೆ ಒಂದು ಸಮಜಾಯಿಷಿ. ಯಾರಿಗೂ ಯಾವ ಜೀವದ ಮೇಲೂ ಕೇರಿಲ್ಲ ರೀ. ನಮ್ಮ ಇಷ್ಟಕ್ಕೆ ನಮ್ಮನ್ನು ಇಟ್ಬಿಟ್ಟಿದ್ದಾರೆ. ಇಷ್ಟ ಅಂದರೆ ನಮ್ಮ ಕಷ್ಟಕ್ಕೆ. ನೀನು ಬದುಕ್ತ್ಯಾ ಬದುಕು, ಸಾಹಿತ್ಯ ಸಾಯಿ, ಹೇಗೋ ಗಿಟ್ಟಿಸ್ಕೊಂಡ ಒಂದು ಬೆಡ್ಡು ನೀನು ಪುಣ್ಯ. ಒಂದು ಇಂಜೆಕ್ಷನ್ ಸಿಗ್ತಾ, ರೆಮ್ಡಿಸಿವಿರ್ ಯಾರಾದ್ರು ಕಾಲಕ್ಕೆ ಬಿದ್ಯಾ, 2 ತಿಂಗಳ ಸಂಬಳ ಹೋಯ್ತಾ ನಿಂದು, ನಿನ್ನ ಹಣೆ ಬರ ಅದು. ನಾಯಕರು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ನಮ್ಮದೇ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ. ಬಹಳ ಕಷ್ಟ. ಬೇರೆ ದೇಶದಲ್ಲಿ ನಾಯಕರಿಲ್ಲ, ಬೇರೆ ದೇಶದಲ್ಲಿ ಜನಸಂಖ್ಯೆ ಇಲ್ಲ, ಬೇರೆ ದೇಶದಲ್ಲಿ ಅಲೆ ಬರಲಿಲ್ಲ, ಬೇರೆ ದೇಶದಲ್ಲಿ ಮುಂಜಾಗ್ರತೆ ವಹಿಸಲಿಲ್ಲ, ಬೇರೆ ದೇಶದಲ್ಲಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿಸ್ತಿಲ್ಲ. ಕೊರೋನಾ ಎಲ್ಲ ಕಡೆ ಇದೆ, ನಾವೇನು ಮಾಡೋಕ್ಕಾಗುತ್ತೆ? ನೋ. ಅವರೆಲ್ಲ ಅಲರ್ಟ್ ಆದರೂ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ರೀ.
ನಗ್ತಾ ಇದ್ದಾರೆ. ಈ ನಾಯಕತ್ವ ಇಮೇಜ್ ಮ್ಯಾನೇಜ್ ಮಾಡೋದ್ರಲ್ಲಿಯೇ ಮುಳುಗೋಯ್ತಲ್ಲಪ್ಪ. ಬರೀ ಇಮೇಜ್ ಇಮೇಜ್ ಇಮೇಜ್. ಈಗ ಸುನಾಮಿ ರೀ, ಅಸಹಾಯಕರು. ಯಾರಾದರೂ ನಾನು ನಿಮ್ಮನ್ನು ಬದುಕಿಸ್ತೀನಿ ಅಂತ ಹೇಳಿದ್ದಾರಾ? ನಿಮಗೆ ಕರೆದು ಮಾತನಾಡಿದ್ದಾರಾ? ರ್ಯಾಲಿ ಅವಾಗ ಮಾಡಿದ್ರಲ್ಲ, ಬನ್ನಿ ಮನೆ ಮನೆಗೀಗ ಬನ್ನಿ, ಅಡ್ರೆಸ್ ಮಾಡಿ ಅವರನ್ನ, ನಿಮ್ಗೇನು ಸಮಸ್ಯೆ ಆಗಿದೆ ಅಂತ ಹೇಳಿ. ಮರ್ಡರ್ ಮಾಡಿದವ್ರು ಯಾರು? ನೀವೇ. ಉದ್ದೇಶಪೂರ್ವಕವಾಗಿ ಮೈ ಮರೆತವ್ರು ಯಾರು? ನೀವೇ. 80,000 ಕೋಟಿ ಲಸಿಕೆ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದವ್ರು ಯಾರು? ನೀವೇ. ನಾವು ತೆರಿಗೆ ಕಟ್ಟುವ 2% ಹಣವನ್ನು ನಮಗೆ ನೀವು ಕೊಟ್ಟುಬಿಟ್ಟಿದ್ದಿದ್ರೆ ವ್ಯಾಕ್ಸಿನೇಷನ್ಗೋಸ್ಕರವಾಗಿ, ಇವತ್ತು ಈ ದೇಶಕ್ಕೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ರೀ. ಯಾವ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಇದು ಇಷ್ಟು ಸಾವಂತೂ ಆಗ್ತಿರ್ಲಿಲ್ಲ. ಇಡೀ ವಿಶ್ವದ ಎದುರುಗಡೆ ನಗೆಪಾಟ್ಲಿಗೆ ಈಡಾಗುವ ಸರದಿ ಭಾರತದ ಆಗ್ತಿರಲಿಲ್ಲ ರೀ. ಏನು ಕಡಿಮೆ ಐತ್ರಿ? ಯಾವ ಟ್ಯಾಕ್ಸ್ ಕೊಟ್ಟಿಲ್ಲ. ಇಷ್ಟೆಲ್ಲ ಟ್ಯಾಕ್ಸು ಕಟ್ತೀವಿ. ನೀವೇನೋ ಆ ಕೇರ್ ಫಂಡು ಈ ಕೇರ್ ಫಂಡ್ ಅಂದರೆ ಅದಕ್ಕೂ ತಗೊಳ್ಳಿ ದಾನ. ಟೋಲ್ ಅದಕ್ಕೂ ತಗೊಳಪ್ಪ. ಪೆಟ್ರೋಲ್ ಜಾಸ್ತಿ ಆಯಿತು, ಅದಕ್ಕೂ ತಗೊಳಪ್ಪ. ಡೀಸೆಲ್, ಗ್ಯಾಸ್ ಎಲ್ಲ ಹೇಳಿದ್ದೆಲ್ಲ ಕಟ್ಟಿದ್ದೀವಿ. ಕಟ್ತಿದ್ರೆ ಬಿಡ್ತೀರಾ ನಮ್ಮನ್ನು ನೀವು? 1,20,000 ಕೋಟಿ ಒಂದು ತಿಂಗಳಿಗೆ ಕಲೆಕ್ಟ್ ಆಗುವ GST ನಿಮಗೆ ಅಲ್ವಾ? ತೆರಿಗೆ ದುಡ್ಡು ತಾನೇ ಅದು. ಯಾಕೆ ಖರ್ಚು ಮಾಡಲಿಲ್ಲ ನಮಗೆ ನೀವು? ಯಾರು ಖರ್ಚು ಮಾಡಬೇಡಿ ಅಂತ ಹೇಳಿದ್ದು ನಿಮಗೆ? 14.5 15 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ GSTಯಿಂದನೇ ಬರುತ್ತೆ ನಿಮಗೆ. ಇನ್ನು 15 ಲಕ್ಷ ಬೇರೆ ತೆರಿಗೆಗಳ ಮೂಲಕವಾಗಿ ನಿಮಗೆ ಬರ್ತಾ ಇದೆ ಅಲ್ವಾ? ಯಾಕೆ ಮಾಡಬಾರ್ದಾಗಿತ್ತು ನೀವು? ಸೋಷಿಯಲ್ ಡಿಸ್ಟೆನ್ಸ್ ಪಾಠವನ್ನು ಪೇಪರ್ಗೆ ಉಳಿಸ್ಬಿಟ್ರಿ. ಪೇಪರ್ಗೆ ಉಳಿಸಿದ್ರಿ ತಾನೇ ನೀವು. ಇದೀಗ ನಿಮಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನೀವು ಯಾಕೆ ಪರಿಹಾರವನ್ನು ಕೊಡಬಾರ್ದು ಅಂತ ಹೇಳಿ. ಕೊಡ್ತೀರಾ ಪರಿಹಾರ ಕೊಟ್ಟರೆ ಊಟಕ್ಕೆ ಕೊಡ್ಬೋದು ನೀವು, ಸಾವಿಗೆ ಪರಿಹಾರ ಕೊಡ್ಬೇಕು ನೀವು. ನಮ್ಮದೇ ಟ್ಯಾಕ್ಸು ಕೊಡಿ ಆ ಮನೆಗಳಿಗೆ, ಹಂಚಿ ಆ ಮನೆಗಳಿಗೆ. ಪಾಪ ತೊಳ್ಕೊಳ್ತೀರಾ? ನೋ. 2 ಜನರೇಷನ್ ಬಡತನಕ್ಕೆ ದುಡ್ಡು ಬಿಟ್ರೆ ನೀವು. ಈಗ ಹೇಳ್ತಾ ಇದ್ದೀನಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ನೆನಪಿಟ್ಕೊಳ್ಳಿ ಈ ಮಾತನ್ನು, ನೆನಪಿಟ್ಕೊಳ್ಳಿ ಈ ಮಾತನ್ನು. 2 ಜನರೇಷನ್ ಬಡತನಕ್ಕೆ ದುಡ್ಡು ಬಿಟ್ರಿ ನೀವು. ಉದ್ಯೋಗ ಇಲ್ಲ, ಮುಂದಿನ ಭವಿಷ್ಯ ಗೊತ್ತಾಗ್ತಾ ಇಲ್ಲ. ಇದ್ದ ಕಾಸೆಲ್ಲ ಆರೋಗ್ಯಕ್ಕೆ ಖರ್ಚು ಮಾಡಿಬಿಟ್ಟಿದ್ದೀವಿ, ಆಲ್ರೆಡಿ ಕಳ್ಕೊಂಡಿದ್ದೀವಿ. ಕ್ಲಾರಿಟಿ ಇಲ್ಲ, ಯಾರನ್ನು ಯಾರು ಸಾಕಬೇಕು ಗೊತ್ತಿಲ್ಲ. ಗಂಡನ ಕಳ್ಕೊಂಡು ಹೆಂಡತಿ ಗೊತ್ತಿಲ್ಲ, ಹೆಂಡತಿನ ಕಳ್ಕೊಂಡ ಗಂಡ ಗೊತ್ತಿಲ್ಲ, ಅಪ್ಪ ಅಮ್ಮನ ಕಳ್ಕೊಂಡ ಮಕ್ಕಳು ಗೊತ್ತಿಲ್ಲ. ಗಂಡನೆಸಲ್ಲಿ ಯಾವುದೋ ಪೆನ್ಷನ್ ಬರ್ತಾ ಇತ್ತು, ಹೆಂಡತಿ ಬದುಕ್ತಾ ಇದ್ರು, ಗಂಡನೂ ಇಲ್ಲ ಹೆಂಡತಿನೂ ಇಲ್ಲ. ಈಗ ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ ನಾವು? ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ? ಆ ದೇಶದಲ್ಲಿ ಹಂಗೆ ಈಗಲೂ ಕಂಪ್ಯಾರಿಸನ್ನು. ಆ ದೇಶದಲ್ಲಿ ನೋಡು, ಈ ದೇಶದಲ್ಲಿ ನೋಡು. ರೀ ನಮ್ಮ ದೇಶ ನೋಡ್ರಿ, ಮೊದಲು ನೋಡ್ರಿ ನಮ್ಮ ದೇಶ. ಆರ್ ವಿ ಸ್ಟುಪಿಡ್? ಮೂರ್ಖರನ್ನಾಗಿ ಮಾಡಿಬಿಟ್ರೆ ನಮ್ಮನ್ನ. ಎಸ್ ರೀ, ನಾನು ಇವರು ಎಲ್ಲರೂ ಮೂರ್ಖರೇ ನಾವು. ತಪ್ಪಿಸಬಹುದಾಗಿದ್ದ ಒಂದು ಸಂಭವನೀಯ ದುರಂತದ ಮಹಾಶಿಲ್ಪಿಗಳಾಗ್ಬಿಟ್ರು. ಮಹಾಶಿಲ್ಪಿಗಳಿವರು. ಒಂದು ಟ್ರಾಜಿಡಿಯನ್ನು ತಪ್ಪಿಸಬಹುದಾಗಿತ್ತು, ತಪ್ಪಿಸಲಿಲ್ಲ. ಇಮೇಜ್ ಎಲ್ಲ ವಿಷಯಗಳು ಮುಗಿದಿತ್ತು. ಇದೊಂದು ಕೋಟೆ ಉಳಿದಿತ್ತು, ಆ ಕೋಟೆನೂ ಗೆದ್ದು ಬಿಡ್ತೀವಿ, ಅಲ್ಲಿ ಗೆದ್ದು ಬಿಡ್ತೀವಿ, ಇಲ್ಲಿಗೆ. ಇವೆಷ್ಟಾದರೂ ಗೆಲ್ಲರಪ್ಪ. ನಿಮ್ಮ ಗೆಲುವುಗಳಿಗೆ, ನಿಮ್ಮ ಗೆಲುವಿನ ನಾಗಾಲೋಟಗಳಿಗೆ ನೀವು ಅಲ್ಟಿಮೇಟ್ಲಿ ನಿಮಗೆ ಜನ ಓಟ್ ಹಾಕಿರ್ತಾರೆ, ನೀವು ಗೆದ್ದಿರ್ತೀರಿ ಅಲ್ವಾ? ಜನಕ್ಕೆ ನೀವು ಇಷ್ಟ ಆಗಿರ್ತೀರಿ, ನಿಮ್ಮನ್ನು ಅವ್ರು ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಟೈಮಿಂಗ್ ಏನು, ಯಾವ ಸಮಯದಲ್ಲಿ ನೀವೇನು ಮಾಡಬೇಕಾಗಿತ್ತು? ನಾವು ಜನಗಳ ಡಿಸಿಷನ್ನ ಕ್ವಶನ್ ಮಾಡೋಕ್ಕೆ ಇಲ್ಲಿ ಕೊಡ್ತಿಲ್ಲ. ಚುನಾವಣಾ ಸೋಲು ಗೆಲುವು ನಮ್ಮ ವಿಷಯ ಅಲ್ವೇ ಅಲ್ಲ. ಯಾರೋ ಗೆದ್ದರೆ ನಮಗೆ ಹೊಟ್ಟೆ ಉರಿ ಇಲ್ಲ, ಯಾರೋ ಸೋತ್ರೆ ನಮಗೇನು ಬೇಸರ ಇಲ್ಲ. ಕ್ಲಿಯರ್ ಇದು. ಯಾರಾದರೂ ಪಟ್ಟದಲ್ಲಿ ಕೂತಿರಿ, ನಮ್ಮ ದೇಶದ ನಾಯಕರವರು, ನೋ ಡೌಟ್ ರೀ. ನಮ್ಮ ದೇಶದ ನಾಯಕರವರು, ನಮ್ಮ ಶಾಸಕರು, ನಾವು ಆಯ್ಕೆ ಮಾಡಿದ್ದೀವಿ ಹೆಮ್ಮೆಯಿಂದ. ಫಿನಿಶ್, ಅಲ್ಲೇ ಮುಗೀತದು. ಅಷ್ಟು ಗೌರವ ಇದೆ ರೀ, ಅಮೂಲ್ಯ. ಒಂದು ಮತ ಕೂಡ ಒಂದೊಂದು ಅಮೂಲ್ಯ ಅಂತ ನಾವು ಮಾತನಾಡ್ತೀವಿ. ಇಲ್ಲಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಇದು ಗೆಲುವಿನ ಹೊಟ್ಟೆ ಊರಿಗೋ ಇನ್ಯಾವುದೋ ಸಿದ್ಧಾಂತ ಇಟ್ಕೊಂಡೋ ಇನ್ನೇನೋ ಕಾರಣಕ್ಕೂ ನಾವು ಈ ಮಾತು ಹೇಳ್ತಾ ಇಲ್ಲ. ನಮ್ಮನ್ನು ಕರೆದು ಕೋವಿಡ್ ಟೈಮಲ್ಲಿ ದೇಶದಲ್ಲಿ 2.5 ಲಕ್ಷ ಸೋಂಕಿತರು ಆಲ್ರೆಡಿ ಇದ್ದಾಗ ಕರೆದು ಕೊಂದ್ರಲ್ಲ, ಅದಕ್ಕಷ್ಟೇ ನಮ್ಮ ಅಬ್ಜೆಕ್ಷನ್. ಯಾರೇ ಮಾಡಿರಲಿ, ಯಾರೇ ರ್ಯಾಲಿ ಮಾಡಿರಲಿ, ಯಾರೇ ಕರೆದಿರಲಿ, ಯಾರೇ ಕುಳಿತಿರಲಿ, ಎಲ್ಲರಿಗೂ ಅನ್ವಯ ಇದು. ಯಾವ ಪಾರ್ಟಿ ಮಾಡಿದ್ರು ಇದು ಅನ್ವಯ. ಯಾವ ಪಾರ್ಟಿ ಮಾಡಿದ್ರು ಅನ್ವಯ. ತಂದೆ ಸ್ಥಾನದಲ್ಲಿ ಯಾರಿದ್ರೋ ಅವರಿಗೆ ಜಾಸ್ತಿ ಅನ್ವಯ ಇದೆ. ಯಾವುದೇ ಪಾರ್ಟಿ ಅವ್ರನ್ನ ಕೇಳ್ತಾ ಇಲ್ಲ, ಇವ್ರನ್ನ ಕೇಳ್ತಾ ಇಲ್ಲ, ನೋ, ಎಲ್ರಿಗೂ ಅನ್ವಯ ಇದು. ಆದರೆ ಮಾತೃ ಸ್ಥಾನ ಅಂತ ಒಬ್ಬರು ಕೊಟ್ಟಿದ್ದೀವಲ್ವ ನಾವು, ಅವ್ರು ಮಾಡಿದ್ರೆ ಅದರ ಪರಿಣಾಮ ಜಾಸ್ತಿ. ಕೈಲೆಲ್ಲ ಇತ್ತು, ಕರೆದು ಹೇಳ್ಬೋದಾಗಿತ್ತು. ನೋ, ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ವ್ಯಾಕ್ಸಿನೇಷನ್ ಕಥೆ ಏನಾಯಿತು ಅಂತ ಹೇಳಿ ನಾವೇನು ಮಾಡಿಬಿಟ್ವಿ, ಟ್ಯಾಕ್ಸ್ ಎಲ್ಲ ಕೊಡ್ತಾ ಇದೀವಿ ಇವ್ರಿಗೆ. ಇವರೆಲ್ಲರನ್ನೂ ಕೂಡ ಜನಪ್ರತಿನಿಧಿಯಾಗಿ ನಾವು ಕಾಣಬೇಕು.
ಸಾಮ್ರಾಟರಲ್ಲ ಇವರು, ಚಕ್ರವರ್ತಿಗಳಲ್ಲ. ಚೆನ್ನಾಗಿ ನೆನಪಿರಲಿ ಮಾತನ್ನ, ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಟ್ಯಾಕ್ಸ್ ಕೊಟ್ಟಿದ್ದೀವಲ್ವಾ, ನಾವು ಕಟ್ಟಿರುವ ತೆರಿಗೆಯಲ್ಲಿ ನಮ್ಮ ದೇಶದ ಒಟ್ಟು ಬಜೆಟ್ನಲ್ಲಿ 2% ಎತ್ತಿಟ್ಬಿಟ್ಟಿದ್ರು ಸಾಕಿತ್ತು. 2% ಎತ್ತಿಟ್ಬಿಟ್ಟಿದ್ರು ನಮಗೆ ವ್ಯಾಕ್ಸಿನ್ ಸಿಕ್ಬಿಡ್ತಾ ಇತ್ತು. ಇವತ್ತಿಗೂ ಫ್ರೀ ಮಾಡಬೇಕಾ ಮಾಡಬಾರ್ದಾ ನಾವು ಒದ್ದಾಡ್ತಾ ಇದ್ದೀವಿ. ನಮಗೆ ಗೊತ್ತಿರಲಿ, ದೊಡ್ಡ ದೊಡ್ಡ ದೇಶಗಳು ಏನು ಮಾಡ್ತಾ ಇವೆ ಅಂತ ಹೇಳಿದ್ರೆ, ಆ ದೇಶದ ಜನಸಂಖ್ಯೆಯ ಅರ್ಧ ಜನಕ್ಕೆ ವ್ಯಾಕ್ಸಿನ್ ಮಾಡಿಸ್ಬಿಟ್ಟಿವೆ, ಇನ್ನರ್ಧ ಜನಕ್ಕೆ ಬರಲ್ಲ ಅಂತ. ಅರ್ಧ ದೇಶದ ಜನ ಪೂರ್ತಿಯಾಗಿ ಕೊರೋನಾ ವಿರುದ್ಧ ಹೋರಾಡುವ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಬಿಟ್ರೆ ಇನ್ನರ್ಧ ಜನಕ್ಕೆ ಬರಲ್ಲ. ನೀವು ಮಾಸ್ಕ್ ಇಲ್ಲದೆ ತಿರುಗಾಡ್ರಪ್ಪ, ಪರವಾಗಿಲ್ಲ, ಹೊರಗಡೆ ಯಾವ್ದಾನ ಕ್ಲೋಸ್ ಡೋರಲ್ಲಿ ಒಂದು ಮೀಟಿಂಗ್ ಮಾಡಬೇಕಾದ್ರೆ, ಏನೋ ಒಂದು ಮ್ಯಾರೇಜ್ ಮಾಡಬೇಕಾದ್ರೆ ಮಾಸ್ಕನ್ನು ಹಾಕೊಳ್ಳಿ. ಆ ದೇಶ ಮಾತನಾಡ್ತಾ ಇವೆ. ಈಗ ನಾವು ಮಾಡಿರೋದೇನು, 1% ಎಲೆಕ್ಷನ್ಗಿಂತ ಮುಂಚೆ, ಈಗ 8%, 9%, 11% ಮಾಡಿಬಿಟ್ಟಿದ್ದೀವಿ. ಈಗ ಮಾತನಾಡ್ತಾ ಇದ್ದಾರೆ ತರಾತುರಿ. ಈಗ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ವ್ಯಾಕ್ಸಿನ್ ಬಂದಾಗ ಹೇಳ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳೇ ಮಾತನಾಡ್ತಾರೆ. ಎಲ್ಲಿ ವ್ಯಾಕ್ಸಿನ್ನು, ಎಲ್ಲಿ ವ್ಯಾಕ್ಸಿನ್ನು? ಹಾಗಾಗಿ ನಮ್ಮನ್ನ ಕೊಂದವರ ವಿಚಾರದಲ್ಲಿ ನೋಡಿ, ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಇವೆ, ಮಾನವ ಹಕ್ಕುಗಳ ಆಯೋಗ ಇದೆ, ದೊಡ್ಡ ವಕೀಲ ಸಮುದಾಯ ಇದೆ. ದಯವಿಟ್ಟು ಇದನ್ನೂ ನಾವು ಜಯಿಸಿಕೊಳ್ಳಬಲ್ಲೆವು ಅನ್ನೋ ಮನಸ್ಥಿತಿಗೆ ಯಾರೂ ಹೋಗೋದು ಬೇಡ. ಈ ಸಾವುಗಳನ್ನು ಅರಗಿಸ್ಕೊಳ್ತೀವಿ ನಾವು, ನಂಬರ್ಗಳ ಲೆಕ್ಕ ಹೇಳ್ಬಿಡ್ತೀವಿ. ದೊಡ್ಡ ಮಾರ್ಚ್ ಆಗಿತ್ತಲ್ಲ ದೆಹಲಿಯಿಂದ, ಬೇರೆ ಬೇರೆ ರಾಜ್ಯಗಳಿಂದ ಭಾರತ ಕಂಡ ಮನುಕುಲದ ಮಹಾನ್ ವಲಸೆ, 700 ಕಿಲೋಮೀಟರ್ 800 ಕಿಲೋಮೀಟ್ರು 21ನೇ ಶತಮಾನದಲ್ಲಿ. ಅದನ್ನೇ ಅರಗಿಸ್ಕೊಂಡವ್ರು ಇವರು. ಸುಪ್ರೀಂ ಕೋರ್ಟ್ ಕೇಳಿದ್ರೆ ಏನೂ ಆಗಿಲ್ಲ ಅಂದ್ಬಿಟ್ರು, ಏನೂ ಆಗಿಲ್ಲ ಅಂದರು. ನಿಜಾನಾ? ಏನೂ ಆಗಿರ್ಲಿಲ್ವಾ? ನಡಿಲಿಲ್ವಾ ಜನ? ಬಿಸಿಲಲ್ಲಿ ಸಾಯಲಿಲ್ವಾ? ಮಕ್ಕಳು ಸಾಯಲಿಲ್ವಾ? ದೊಡ್ಡೋರು ಸಾಯಲಿಲ್ವಾ? ಸೈಕಲ್ನಲ್ಲಿ ಬರಲಿಲ್ವಾ? ನಿಜ ತಾನೇ ಇದೆಲ್ಲವೂ ಕೂಡ? ಏನೂ ಆಗಿಲ್ಲ ಅಂತ ವರದಿ ಕೊಟ್ಬಿಟ್ರು. ಹಾಗಾಗಿ ಈ ಒಂದು ಮರ್ಡರ್ಗಳಿದೆಯಲ್ಲ, ಸಾಮೂಹಿಕ ಹತ್ಯಾಕಾಂಡ ಇದೆಯಲ್ಲ, ಇದು ಬೇಜವಾಬ್ದಾರಿ ಅಷ್ಟೇನ, ಇದು ತಪ್ಪು ಅಷ್ಟೇನ, ಇದು ಮಿಸ್ಟೇಕ್, ಬ್ಲಂಡರ್ ಅಷ್ಟೇನ? ನೋ, ಮರ್ಡರ್ ರೀ. ಚಾಮರಾಜನಗರ ನೀವು ಹೇಳಿ, ಆಮ್ಲಜನಕ ತಲುಪಿದ್ರೆ ಬದುಕು, ಆಮ್ಲಜನಕ ತಲುಪದೇ ಇದ್ರೆ ಸಾವಲ್ಲ. ಆಮ್ಲಜನಕ ತಲುಪಿಸಬೇಕಾಗಿದ್ದವರು ಯಾರು ತಲುಪಿಸಬೇಕಾಗಿತ್ತು? ನಮಗೆ ಗೊತ್ತಾ? ಸರ್ಕಾರ ಅಂತೀವಿ, ನಾಯಕರು ಅಂತೀವಿ, ಸಚಿವರು ಅಂತೀವಿ. ರೀಚ್ ಮಾಡಿಸ್ಬೇಕಾಗಿತ್ತಲ್ವಾ? ಮಾಡಿಸ್ಲಿಲ್ಲ, ಕೊಂದು ಹಾಕ್ಬಿಟ್ರು. ಕೇಳಿದ್ರೆ 3 ಜನ ಅಂತೆ, 3. ಹೀಗೆ ಇದು ಆ 3ಕ್ಕೆಲ್ಲ ಸೀಮಿತ ಆಗೋದು. ಇಡೀ ದೇಶದ ಸಾವುಗಳಿಗೆ ನಾಳೆ ದಿನ ಬರೋದು ಇದೇ ವ್ಯಾಖ್ಯಾನ. ಬೇರೆ ಕಾಯಿಲೆ ಇತ್ತು ನೋಡಿ, ಒಂದು ಸರ್ವೆ ಬಂದಿದೆ, ರಿಪೋರ್ಟ್ ಹೇಳ್ತಾ ಇದೆ, ಅವರು ಶುಗರ್ ಇತ್ತು, ಮೊದಲೇ ಹಾರ್ಟ್ ಪೇಷಂಟ್ ಆಗಿದ್ರು. ಆಗಿದ್ರೇನಪ್ಪ? ಆಗಿದ್ರಾ? 22 ವಯಸ್ಸಿಗೆ, 30 ವಯಸ್ಸಿಗೆ, 40 ವಯಸ್ಸಿಗೆ, 38 ವರ್ಷಕ್ಕೇನೆ ಇಷ್ಟೊಂದೆಲ್ಲ ಕಾಯಿಲೆ ತುಂಬಿಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋಗ್ಬಿಟ್ರಾ? ನೋ. ಅದಕ್ಕೆ ಹೇಳ್ತಾ ಇದ್ದೀವಿ, ಆಯ್ಕೆ ಮಾಡಬೇಕಾದ್ರೆ ರೆಡ್ EVM ಬರಬೇಕು ನಮಗೆ ಅಂತ. ರೆಡ್ EVM ಯಾಕೆ ಅಂತ ಹೇಳಿದ್ರೆ, ಈ 43% ಜನ ಪಾರ್ಲಿಮೆಂಟಲ್ಲಿ ಕೂತಿದಾರಲ್ಲ, ಅವರ ಹಿಂದೆ ಕ್ರಿಮಿನಲ್ ಕೇಸ್ಗಳಿವೆ. EVMನಲ್ಲಿ ಯಾವ ಅಭ್ಯರ್ಥಿಯ ಪಕ್ಕದಲ್ಲಿ ಕ್ರಿಮಿನಲ್ ಕೇಸ್ ಇರುತ್ತೋ ಒಂದು ರೆಡ್ ಲೈಟಲ್ಲಿ ಬರಬೇಕು. ಅಲ್ಲಿ ಬಂದಾಗ ನಾವು ಮುಂದೆ ಆಯ್ಕೆ ಮಾಡ್ತೀವಲ್ವಾ, ನಾನು ನೋಟ ಹಾಕ್ಬಿಡ್ತೀನಿ, ಅದು ಹಾಕ್ಬಿಡ್ತೀನಿ, ಬೇರೆಯವ್ರಿಗೆ ಹಾಕ್ತೀನಿ, ಅದೇನಾದರೂ ಇರಲಿ, ವೋಟ್ ಮಾಡುವವನಿಗೆ ಆ ತಿಳುವಳಿಕೆ ಬರಬೇಕು ಅಂತ ನಾವು ಹೇಳೋದು. ಕ್ರಿಮಿನಲ್ ಕೇಸ್ ಇರೋರನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ಅಥವಾ ನಮಗೆ ಇವನು ಬೇಡ, ಅಥವಾ ಅವನೇ ಬೇಕಾ, ಫೈನ್, ಆದರೆ EVM ಅಲ್ಲಿ ಮಾತ್ರ ಅದಿರಬೇಕು ಅಂತ ಹೇಳಿ ಅಭಿಯಾನ ಇದು. ನೋಡಿ, ಇಲ್ಲಿ ಶಾಸಕರ ವಿಚಾರವನ್ನು ಹೇಳ್ತಾ ಇದ್ದೀವಿ, ಸಂಸದರ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀವಿ. ಪಾರ್ಲಿಮೆಂಟ್ನ ಎಷ್ಟು ಭಾಗ ಈ ಆರೋಪವನ್ನು ಹೊತ್ತುಕೊಂಡವರು ಇದ್ದಾರೆ. ADR ರಿಪೋರ್ಟ್ ಇದು. ADR ರಿಪೋರ್ಟ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ, ನಮ್ಮ ವಿಧಾನಸಭೆಗೆ ಬಂದರೆ 224 ಜನ ಇದ್ದಾರೆ, 75 ಜನಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಯಾವ ನಾಯಕರು ಜನಗಳನ್ನು ನಮ್ಮ ಮನೆಯವರು ಅಂತ ಕಾಣಲ್ವೋ ಆ ನಾಯಕರಿಗೆ ಉತ್ತರವನ್ನು ಕೊಡಬೇಕು ನಾವು. ಇವರು ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇರುತ್ತೋ ಸ್ವಂತ ಹಿತಾಸಕ್ತಿ ಇರೋರು ಅಂತ, ಅವ್ರಿಗೆ ಯಾರು ಸತ್ರು ಏನು ಮ್ಯಾಟ್ರ್ ಆಗಲ್ಲ. ನಂಬರ್ ಹೇಳಿಬಿಟ್ಟು 1-2 ಗಂಟೆ ಆ ಪೇಪರ್ ನೋಡಿದೆ, ಈ ಪೇಪರ್ ನೋಡಿದೆ ಅಂತ ನೋಡಿಬಿಟ್ಟು ಓದ್ಬಿಟ್ಟು ಪ್ರಶ್ನೆ ಮುಂದೆ ಹೊರಟೋಗ್ತಾರೆ ಅಷ್ಟೇ. ಇದಕ್ಕೆ ಅವಕಾಶ ಕೊಡಬೇಡಿ, ಯಾರು ಅವಕಾಶ ಕೊಡಬೇಡ್ರಿ. ಎಲ್ಲ ಸಾವುಗಳು ನೆನಪಿರಬೇಕು, ನಮ್ಮ ಸ್ಥಿತಿ ನೆನಪಿರಬೇಕು, ನಮ್ಮ ಬಡತನ ನೆನಪಿರಬೇಕು, ನಾವು ಯಾರನ್ನು ಆಯ್ಕೆ ಮಾಡಬೇಕು ನೆನಪಿರಬೇಕು. ಯಾವುದೇ ಕಾರಣಕ್ಕೂ ಈ ಕ್ರಿಮಿನಲ್ ಕೇಸ್ ಇರುತ್ತಲ್ಲ, ಇಂಥವ್ರನ್ನ ನಾವು ಕ್ಷಮಿಸುವಂತೆಯೇ ಇಲ್ಲ, ನಾಟ್ ಎನಿ ಕಾಸ್ಟ್. ಯಾಕೆ ಹೇಳಿ? ಕರೆದು ಕೂಗಿ ಕೊಂದವರು ಇವರು ಹಿತಾಸಕ್ತಿಗೋಸ್ಕರವಾಗಿ. ಹೇಗ್ರಿ ಇವರೆಲ್ಲರೂ ಬದುಕ್ತಾರೆ? ಹೇಗೆ ಬದುಕ್ತಾರೆ ಇವರು? ಹೇಳಿದ್ನಲ್ಲ, ಹಡಗು ಮೇಲೆ ದೋಣಿ ಇರುತ್ತೆ ಇವ್ರಿಗೆ, ಬಡವ್ರನ್ನ ಲಾಕ್ ಮಾಡಿಬಿಟ್ರು. ಹಡಗಲ್ಲಿ ನೀರು ತುಂಬಿಕೊಳ್ತು, ಆಮ್ಲಜನಕ ಇಲ್ಲ, ಉಸಿರಾಡಕ್ಕಿಲ್ಲ, ಲಾಕ್ ಮಾಡಿಕೊಂಡು
ಶ್ರೀಮಂತರ ಚಿಕ್ಕ ಚಿಕ್ಕ ದೋಣಿಲಿ ಕಳಿಸ್ಬಿಟ್ರು, ಹೆಲಿಕಾಪ್ಟ್ರೋ ಏರೋಪ್ಲೇನು ಅಲ್ಲೇ ಬಂತು, ಅಲ್ಲೇ ಹತ್ಕೊಂಡು ಹೊರಟುಬಿಟ್ರು. ಈ ಕೇಳಿದ್ರೆ ದೇಶ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಬೇರೆ ದೇಶದಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆ ಇದೆ. ಎಲ್ಲ ರೆಡಿ ಆದರು, ಅಲರ್ಟ್ ಆದರು, ಸುಧಾರಿಸ್ಕೊಂಡ್ರು, ಎಚ್ಚೆತ್ಕೊಂಡ್ರು. ಆರಾಮಾಗಿ ಇವೆ ಆ ದೇಶಗಳು, ಸಣ್ಣ ಪುಟ್ಟ ಸೋಂಕಿನ ಸಂಖ್ಯೆ ಇಟ್ಕೊಂಡು. ನಮ್ಮಲ್ಲಿ ರಾಜಧರ್ಮ ಈ ದೇಶದಲ್ಲಿ ನೀಟಾಗಿ ಗೊತ್ತಾಗಿದೆ. ಏನು ಗೊತ್ತೇನ್ರಿ? ಅಸಮತೋಲನ ಇದೆ. ಇಲ್ಲಿ ಅಸಮತೋಲನ ಇದೆ ಅಂತ ಢಾಳಾಗಿ ದೃಗ್ಗೋಚರವಾಗ್ತಾ ಇದೆ. ಅಸಮತೋಲನ. ಬಡವ್ರಿಗೊಂದು ನ್ಯಾಯ, ಇಲ್ಲಿ ಮಿಡಿಲ್ ಕ್ಲಾಸ್ಗೊಂದು ನ್ಯಾಯ, ಭಿಕ್ಷುಕರಿಗೊಂದು ನ್ಯಾಯ, ಸ್ವಲ್ಪ ಮೇಲ್ವರ್ಗದವ್ರಿಗೊಂದು ನ್ಯಾಯ, ಶ್ರೀಮಂತರಿಗೆ ಸಪರೇಟ್ ನ್ಯಾಯದ ಬುಕ್ ಇದೆ. ಇಲ್ಲಿ ರಾಜಕಾರಣಿಗಳ ಪ್ರಕಾರ ನಾವೆಲ್ಲ ಎಲ್ಲಿ ಬಂದಿದ್ದೀವಪ್ಪ? ನಮ್ಮ ಪ್ರಾಣಕ್ಕೆ ನಾವೇ ಹೊಣೆ. ನಾವೇ ನಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಕು, ನಾವೇ ನಮ್ಮ ಅಕ್ಕ, ನಾವೇ ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ, ನಮಗೆ ನಾವೇ ರೀ. ಬದುಕಿದ್ರು ನಾವೇ, ಸತ್ರು ನಾವೇ, ಆಸ್ಪತ್ರೆಗಿಂತ ಸಾಲ ಮಾಡಿಕೊಂಡ್ರು ನಾವೇ, ಚಿನ್ನ ಒತ್ತೆ ಇಟ್ಟರು ನಾವೇ, ಕೆಲಸ ಕಳ್ಕೊಂಡ್ರು ನಾವೇ, ಸಂಬಳ ಬರದೇ ಇದ್ರು ನಾವೇ, ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿರೋದು ನಾವೇ. ಟ್ಯೂಷನ್ ಮಾಫಿಯಾ, ಆ ಮಾಫಿಯಾಗೂ ನಾವೇ ದುಡ್ಡು ಕಟ್ಟಬೇಕು, ಟ್ಯಾಕ್ಸು ನಾವೇ ಕಟ್ಟಬೇಕು, ಟೋಲು ನಾವೇ ಕಟ್ಟಬೇಕು, ಎಲ್ಲ ನಾವು. ತಿರ್ಗಾ ಇವರೇನೋ ಫಂಡ್ ಮಾಡ್ತಾರಲ್ಲ, ನಿಮ್ಮನ್ನೇನೋ ಬಗೆಹರಿಸ್ಬಿಡ್ತೀನಿ ನಾನು, ಕೋವಿಡ್ ಫಂಡು, ಕೊರೋನಾ ಫಂಡು, ಕೇರ್ಸ್ ಫಂಡು, ಆ ಫಂಡ್ಗೆ ನಾವೇ ದೇಣಿಗೆಯನ್ನು ಕೊಡಬೇಕು. ಕೊನೆಗೆ ನಮ್ಮ ಮನೆಗಳಲ್ಲಿ ನಾವೇ ಹಣ ಕೂಡ ಎತ್ತಬೇಕು. ರಾಜಧರ್ಮ ಏನ್ರಿ ಹೇಳುತ್ತೆ? ರಾಜಧರ್ಮ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತನಾಡಿದ್ದಾರೆ, ಕೇಳಿ. मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। ರಾಜಧರ್ಮದ ಪಾಲನೆ ಆಗಲಿ ಅಂತ ಹೇಳಿ ಆ ನಾಯಕರ ಆಶಯ, ಅವರ ಆಳ್ವಿಕೆ, ಆನಂತರದ ದಿನಗಳು ಎಲ್ಲವನ್ನು ನೋಡಿದ್ದೀವಿ. ಇವತ್ತಿಗೆ ಏನಾದರೂ ಒಳ್ಳೇದು ಮಾತನಾಡಿ ಜನಗಳಿಗೆ ಹೆದರಿಸಬೇಡಿ. ಏನ್ರಿ, ಏನು ಮಾತನಾಡೋಣ ಹೇಳಿ? ಯಾವ ವಿಷಯದ ಬಗ್ಗೆ ಮಾತನಾಡಿ? ನಾವಂತೂ ಸುಳ್ಳು ಭರವಸೆಯನ್ನು ಕೊಡ್ಲಿಕ್ಕೆ ಆಗಲ್ಲ ರೀ. ಐ ಆಮ್ ವೆರಿ ಸಾರಿ. ಯಾರಿಗೂ ರೀ ತಪ್ಪದು ಸುಮ್ಮನೆ ಆಶ್ವಾಸನೆ ಕೊಡೋದು, ಸುಮ್ಮನೆ ಎಲ್ಲ ಆಸ್ಪತ್ರೆ ವ್ಯವಸ್ಥೆ ಆಗ್ತಾ ಇದೆ ಇರಿ, ಎಲ್ಲ ಬೆಡ್ ಬರ್ತಾ ಇದೆ ಇರಿ, ಅರೇಂಜ್ ಮಾಡ್ಬಿಡ್ತೀನಿ ರೀ, ICU ಅರೇಂಜ್ ಆಗ್ತಾ ಇದೆ ಇರಿ, ಔಷಧಿ ರೆಮಿಡಿಸಿವಿರ್ ತರಿಸ್ಬಿಡ್ತೀನಿ ರೀ, ತರಿಸ್ತಾ ಇದ್ದೀನಿ ರೀ, ನೀವು ಬದುಕ್ತೀರಾ, ಆಸ್ಪತ್ರೆ ಇದೆ. ಸುಳ್ಳು ರೀ, ಸುಳ್ಳು. ವಿಷಯ ಏನಿದೆ ಸತ್ಯ ಅಂತ ಹೇಳಿದ್ರೆ, ನಾನು ನಿಮಗೆ ಸಿಸ್ಟಮಲ್ಲೇ ಅಷ್ಟಿಲ್ಲ ರೀ, ಆಸ್ಪತ್ರೆಗಳು ಅಷ್ಟಿಲ್ಲ, ಸಿಬ್ಬಂದಿ ಇಲ್ಲ, ಇದೇ ಸತ್ಯ. ನಾವೇನಾದ್ರೂ ನಿಮ್ಗೆ ಹೇಳಿದ್ರೆ ಅದು ಸುಳ್ಳು ಭರವಸೆ ನಾವು ಯಾಕ್ರಿ ಕೊಡೋಣ? ಏನು ಕೊಡ್ಬೇಕು ಹೇಳಿ? ನಾವು ಯಾವ ಶಿಕ್ಷಣದ ಬಗ್ಗೆ ಆಗಲಿ, ಆಸ್ಪತ್ರೆ ಬಗ್ಗೆ ಆಗಲಿ, ಯಾರಿಗೆ ಮುನ್ನೋಟ ಇತ್ತು, ಯಾರು ಎಚ್ಚೆತ್ಕೊಂಡ್ರು, ಯಾರು ಆಸ್ಪತ್ರೆ ಮಾಡಿದ್ರು, ಯಾರು ಆಮ್ಲಜನಕ ಘಟಕ ಮಾಡಿದ್ರು, ಯಾರು ರೆಮಿಡಿಸಿವಿರ್ ಉತ್ಪಾದನೆ ಜಾಸ್ತಿ ಮಾಡಿದ್ರು, ಯಾರು ವ್ಯಾಕ್ಸಿನ್ ಜಾಸ್ತಿ ಮಾಡಿದ್ರು, ಯಾರಿಗೂ ಬೇಕಿರಲಿಲ್ಲ ರೀ. ಎಲೆಕ್ಷನ್ಗೆ ಅಂತ ಕರೀರಿ, ಕುಂಟ್ಕೊಂಡಾದರೂ ಹೋಗ್ಬಿಡ್ತಾರೆ. ಕುಂಟ್ಕೊಂಡು 2 ಕಾಲು ಮುರಿದುಬಿಡಿ, ಆಗಲೂ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಪ್ರಚಾರ ಮಾಡಲಿಕ್ಕೆ. ಪಕ್ಷ ದೇಶದ ನಾಯಕರು ಅನ್ನೋದೇ ಮರ್ತು ಬಿಡ್ತಾರೆ ರೀ, ಪಾರ್ಟಿ ನಾಯಕರಾಗ್ಬಿಡ್ತಾರಲ್ಲೆಲ್ಲ. ಅದು ಸಮಸ್ಯೆ ಬಂದು. ಆರ್ ವಿ ಸ್ಟುಪಿಡ್? ಆನ್ಸರ್ ಬರಲಿಲ್ಲ ನಿಮ್ಮದು. ಆರ್ ವಿ ಸ್ಟುಪಿಡ್? ಎಸ್, ನಾನು ಹೇಳ್ತಾ ಇದ್ದೀನಿ, ನಾವು ಮೂರ್ಖರಾಗಿದ್ದೀವಿ. ಯೋಚನೆ ಮಾಡಿ. ಥ್ಯಾಂಕ್ ಯು.